ಕಾಶಿ ಕ್ಷೇತ್ರ. ಅದೇ ರೀತಿ ಸ್ತೋತ್ರಗಳಲ್ಲಿ ಶ್ರೇಷ್ಠವಾದದು ಶಿವತತ್ವ ಎಂದು ಹೇಳುತ್ತಾ ಇವತ್ತು ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಕೇಶ್ವರ ತಾಲೂಕು ಮುದ್ದೇಬಿಹಾಳ್ ಇವರ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮ 22. ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಡಕೇಶ್ವರ ಹಾಗೂ ನಂದಿವೇರಿ ಮಠ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮತ್ತು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಮುಖ್ಯ ಘಟ್ಟವಾಗಿರುವಂತಹ ಉಪನ್ಯಾಸಕರಾಗಿ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತೆಯಾಗಿರುವಂತಹ ಆತ್ಮೀಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಶಿವಲೀಲಾ ಮುರಾಳ್, ಶಿಕ್ಷಕಿಯರು, ಸಾಹಿತಿಗಳು, ತಾಳಿಕೋಟಿ ಇವರು ಕೂಡ ಉಪನ್ಯಾಸಕ ಸ್ಥಾನವನ್ನ ಅಲಂಕರಿಸ್ಬೇಕಂತೇಳಿ ಅವರಲ್ಲಿ ಕೂಡ ನಾನು ವಿನಂತಿಸ್ಕೊತಾ ಇದ್ದೇನೆ. ಇವತ್ತು ಅವರು ಉಪನ್ಯಾಸ ಮಾಡುವಂತ ವಿಷಯ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ವಿಷಯವನ್ನ ಕುರಿತು ಶ್ರೀಮತಿ ಶಿವಲೀಲಾ ಮುರಾಳ್ ಮೇಡಮ್ ಅವರು ಮಾತನಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನಾ ಗೀತೆಯೊಂದಿಗೆ ನಾವು ಮೊದಲು ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ಶ್ರೀ ರಮೇಶ್ ಮಠಪತಿ ಶಿಕ್ಷಕರು. ಅವರು ಈ ಪ್ರಾರ್ಥನಾ ಗೀತೆಯನ್ನ ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊತಾ ಇದ್ದೇವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ, ದೇವರಿಗೆ ಶರಗೊಡ್ಡಿ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಧನ್ಯವಾದಗಳು. ದೇವರಿಗೆ ಅಂತ್ಯವಿಲ್ಲ, ದೇವರಿಲ್ಲದ ಸ್ಥಳವಿಲ್ಲ, ದೇವರಲ್ಲಿಯೇ ಇಡೀ ಜಗತ್ತು ಇರುವುದು ಎಂದು ಆ ದೇವರನ್ನ ಅತ್ಯಂತ ಮಾರ್ಮಿಕವಾಗಿ ಸುಂದರವಾದ ಸುಮಧುರ ಕಂಠದಿಂದ ಪ್ರಾರ್ಥನೆ ಮಾಡಿದಂತಹ ಶ್ರೀ ರಮೇಶ್ ಮಠಪತಿ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿರುವಂತಹ ಮಹನೀಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಶೈಲಾ ದೇಸಾಯಿ ಶಿಕ್ಷಕಿಯರು. ಅವರು ಎಲ್ಲರನ್ನ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊತಾ ಇದ್ದೇವೆ. ಸರ್ವ ಶರಣು ಬಂಧುಗಳಿಗೆ ಶುಭ ಸಂಜೆಯ ಶರಣಾರ್ಥಿಗಳು. ಮಾತೃ ದೇವೋಭವ
ಮಮತೆಯ ಮಡಿಲು ತ್ಯಾಗದ ಒಡಲು ಆಗಿರುವ ದೈವ ಸ್ವರೂಪಿಯಾದ ಎಲ್ಲಾ ತಾಯಂದಿರಿಗೆ ವಿಶ್ವ ತಾಯಂದಿರದ ಶುಭಾಶಯಗಳನ್ನ ತಿಳಿಸಲು ಇಚ್ಛಪಡುತ್ತೇನೆ. ಇಂದಿನ ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಸರಣಿ 22ರ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್ ಹಾಗೂ ನಂದಿವೇರ್ ಮಠ್ ಶ್ರೀಗಳ ಅಡಿದಾವರೆಗೆ ಹಣೆಮಣಿದು ಈ ದಿನದ ಉಪನ್ಯಾಸ ಗೋಷ್ಠಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸುತ್ತಿರುವ ಪರಮ ಪೂಜ್ಯ ಶ್ರೀಗಳಿಗೆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ವೈಯಕ್ತಿಕವಾಗಿ ಮತ್ತು ಗೋಷ್ಠಿಯ ಪರವಾಗಿ ಮನಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇದೀಗ ತಾನೇ ತಮ್ಮ ಮಧುರ ಕಂಠದಿಂದ ಸುಮಧುರವಾಗಿ ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಪ್ರಾರ್ಥನೆಗೈದ ಸರ್ವರಲ್ಲಿ ಭಕ್ತಿ ಭಾವವನ್ನು ಮೊಳಗಿಸಿದ ಶ್ರೀ ರಮೇಶ್ ಮಠಪತಿ ಶಿಕ್ಷಕರು ಕೂಡ ಈ ಗೋಷ್ಠಿಗೆ ತುಂಬು ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಈ ದಿನದ ಉಪನ್ಯಾಸ ಗೋಷ್ಠಿ ಕೇಂದ್ರ ವಿಷಯ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ. ಈ ವಿಷಯದ ಕುರಿತು ಉಪನ್ಯಾಸ ಮಂಡಿಸಲಿರುವ ಶ್ರೀಮತಿ ಶಿವಲೀಲಾ ಮುರಾಳ್ ಶಿಕ್ಷಕಿಯರು ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಜೊತೆಗೆ ಇವರ ಪರಿಚಯ, ಇವರು ನನಗೆ ಪರಿಚಯವಾಗಿದ್ದು ಹುಣಸಗಿ ಕ್ಯಾಂಪ್ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಇವರು ಅತ್ಯಂತ ಸರಳ ಸ್ವಭಾವ ಮತ್ತು ಸ್ನೇಹ ಜೀವಿಗಳು ಕೂಡ. ಇವರದು ಬಸವ ತತ್ವದ ಕುಟುಂಬ. ವಿಶೇಷ ಏನಂದ್ರೆ ಇವರು ವಾಸ್ತುಶಾಂತಿ ಗೃಹ ಪ್ರವೇಶ ಹೇಗ್ ನಡೀತಿತ್ತಂದ್ರೆ ಅಲ್ಲಿ ಕೂಡ ಬಸವ ತತ್ವವನ್ನು ಅಳವಡಿಸಿಕೊಂಡು ಆ ಪೂಜಾ ಕಾರ್ಯವೈಖರಿಯನ್ನ ನಡೆಸಿದ್ರು. ಅದನ್ನು ಕೂಡ ನಾನು ನೋಡಿದ್ದೀನಿ. ಪ್ರಸ್ತುತ ಇವರು ಕಾಮನಟ್ಟಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ತಮ್ಮ ಸೇವೆಯೊಂದಿಗೆ ಧಾರ್ಮಿಕ ರಂಗದ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಸಂಗೀತ ಸಾಹಿತ್ಯದ ಮೂಲಕ ಇವರು ಪ್ರಸ್ತುತ ಕಾಮನಟ್ಟಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ತಮ್ಮ ಸೇವೆಯೊಂದಿಗೆ ಧಾರ್ಮಿಕ ಶೈಕ್ಷಣಿಕ ರಂಗದ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಸಂಗೀತ ಸಾಹಿತ್ಯದ ಮೂಲಕ ಜನಮನ ಸೆಳೆದಿದ್ದು ಹಂಪಿ ಉತ್ಸವ, ಆನೆಗುಂದಿ ಉತ್ಸವ, ಪಟ್ಟದಕಲ್ಲು ಉತ್ಸವ ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಾರ್ಯಕ್ರಮ ನೀಡಿದ ಗರಿಮೆ ಇವರದಾಗಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಸಾಧಕ ಶಿಕ್ಷಕ ಪ್ರಶಸ್ತಿ, ಸಗರನಾಡು ಕಲಾಬಂಧು ಪ್ರಶಸ್ತಿ, ನಮ್ಮೂರು ನಕ್ಷತ್ರ ಹೀಗೆ ಹಲವು ಪ್ರಶಸ್ತಿಗಳನ್ನ ಇವರನ್ನರಿಸಿ ಬಂದಿವೆ. ಇವರ ಹಾದಿ ತಂಪು ಎನ್ನುವ ಕವನ ಸಂಕಲನವನ್ನು ರಚಿಸಿದ್ದು ಸಾಹಿತ್ಯದೆಡೆಗೆ ಹಾದಿ ಸಾಗುತ್ತಿದ್ದಾರೆ. ಹೀಗೆ ತಮ್ಮ ಜನಪದ ಸಾಹಿತ್ಯ ಸರ್ವವ್ಯಾಪಿ ಆಗುವುದರ ಜೊತೆಗೆ ಉತ್ಕೃಷ್ಟವಾದ ಕೊಡುಗೆ ನೀಡುವಂತಾಗಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ವೈಯಕ್ತಿಕವಾಗಿ ಮತ್ತು ಗೋಷ್ಠಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಾಹಿತಿಗಳು, ಕವಿಯಿತ್ರಿ ಎಂದೇ ಹೆಸರುವಾಸಿಯಾಗಿದ್ದ ತಾವು ಇಂದಿನ ನಿರೂಪಣೆಯನ್ನ ತಮ್ಮದೇ ಆದ ಸಾಹಿತ್ಯ ಮತ್ತು ಅರ್ಥಗರ್ಭಿತ ನುಡಿಗಳನ್ನು ಆಡುವುದರ ಮೂಲಕ ನಿರೂಪಣೆಗೆ ಮೆರಗನ್ನು ನೀಡುತ್ತಿರುವ ಶ್ರೀಮತಿ ಮಡಿವಾಳಮ್ಮ ನಾಡಗೌಡ ಶಿಕ್ಷಕಿಯರು ಕೂಡ ಸ್ವಾಗತ, ಸುಸ್ವಾಗತ. ಇಂದಿನ ವಂದನಾರ್ಪಣೆಗೈಯುತ್ತಿರುವ ಶ್ರೀಮತಿ ಮಂಜುಳಾ ಕಂಗಳ ಶಿಕ್ಷಕಿಯರು ಕೂಡ ವೈಯಕ್ತಿಕವಾಗಿ ಮತ್ತು ಗೋಷ್ಠಿಯ ಪರವಾಗಿ ಸ್ವಾಗತ ಬಯಸುತ್ತೇನೆ. ಶಿವಾನುಭವ ಗೋಷ್ಠಿಯ ಆನ್ಲೈನ್ ಕಾರ್ಯಕ್ರಮದ ಬೆನ್ನೆಲುಬು ಹಾಗೂ ಕಾರಣೀಕರ್ತೃಗಳಾದ ಸಹೋದರಿ ಶ್ರೀಮತಿ ಶಾಂತಲಾ ಪಾಟೀಲ್ ಮತ್ತು ಶ್ರೀಮತಿ ಅಂಬಿಕಾ ಕರ್ಕಬ್ಗೋಳ್ ಇವರಿರುವರಿಗೂ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಶಿವಾನುಭವ ಗೋಷ್ಠಿಯ
ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅವರಿವರೆನ್ನದೇ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಸರ್ವರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಂತಹ ನಿರ್ವಾಹಕರಿಗೂ ಮತ್ತು ಈ ಆನ್ಲೈನ್ ವೇದಿಕೆಗೂ ವಂದಿಸಿ ಮುಂದಿನ ಕಾರ್ಯಕ್ರಮವನ್ನ ನಿರೂಪಣಕರಿಗೆ ಮಾಡಿಕೊಡುತ್ತೇನೆ. ನಮಸ್ಕಾರ. ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಜಗಲಿ ಕೇಂದ್ರದ ಮಡಿಕೇಶ್ವರ ವತಿಯಿಂದ ನಡೆದಿರುವಂತಹ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಅತ್ಯಂತ ಮೆಚ್ಚುಗೆಯ ನುಡಿಗಳನ್ನ ಸುಮಧುರವಾದ ವಾಕ್ಯ ಜೋಡಣೆಗಳೊಂದಿಗೆ ಈ ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ಅತ್ಯಂತ ಸುಂದರವಾಗಿ ಸ್ವಾಗತಿಸಿಕೊಂಡಂತಹ ಶ್ರೀಮತಿ ಶೈಲಾ ದೇಶಾಯಿ ಶಿಕ್ಷಕಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈಗ ನಾವು ವಿಷಯಕ್ಕೆ ನೇರವಾಗಿ ಇವತ್ತಿನ ಮುಖ್ಯ ಘಟ್ಟ ಉಪನ್ಯಾಸವನ್ನ ನಮ್ಮ ಆತ್ಮೀಯರಾಗಿರುವಂತಹ ಶಿವಲೀಲಾ ಮುರಾಳ್ ಅವರು ನಡೆಸ್ತಾ ಇದ್ದಾರೆ, ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಅವರು ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ, ಯಾಕಂದ್ರೆ ಜನಪದ ಸಾಹಿತ್ಯದ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ, ತುಂಬಾ ಒಲವು. ನಾವು ಕೂಡ ಅವರ ಒಂದು ಜನಪದ ಸಾಹಿತ್ಯದಲ್ಲಿ ಅವರು ಮಾತನಾಡುವಂತ ವಿಚಾರವನ್ನ ನಾವು 19ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಕೇಳಿದ್ವಿ. ತುಂಬಾ ಅತ್ಯಂತ ರಾಗಬದ್ಧವಾಗಿ ಹಾಡುಗಳನ್ನ ಹಾಡುವುದರ ಮುಖಾಂತರ ಜನಪದ ಒಂದು ಸಾರವನ್ನ ಜನರಿಗೆ ಉಣಿಸುವಂತಹ ಸುಂದರವಾದ ಒಂದು ವಿಚಾರವನ್ನ ವ್ಯಕ್ತಪಡಿಸ್ಲಿಕ್ಕೆ ಬಂದಿರುವಂತಹ ನಮ್ಮ ಶಿವಲೀಲಾ ಮುರಾಳ್ ಮೇಡಮ್ ಅವರು ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊತಾ ಇದ್ವಿ. ಧನ್ಯವಾದಗಳು. ಎಲ್ಲರಿಗೂ ಮೊಟ್ಟ ಮೊದಲಿಗೆ ಅನಂತ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗ ಈ ಆನ್ಲೈನ್ ಕಾರ್ಯಕ್ರಮ ಕೇಳಿಸ್ತಾ ಇದೆ ಅಲ್ರಿ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತೈತೆ ಹೇಳ್ರಿ ಮೇಡಮ್. ಓಕೆ ರೀ. ಧ್ವನಿ ಕ್ಲಿಯರ್ ಅದಲ್ರಿ? ಸ್ಪಷ್ಟ ಅದಲ್ರಿ? ಫಸ್ಟ್ ಅದಾವ್ರಿ ಮೇಡಮ್. ಸ್ಪಷ್ಟ ಇದೆ ಮೇಡಮ್, ಸ್ಪಷ್ಟ ಇದೆ. ಈ ಒಂದು ಶಿವಾನುಭವಗೋಷ್ಠಿಯನ್ನ ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ವಿಶೇಷವಾಗಿ ಲೈವ್ ಕಾರ್ಯಕ್ರಮಗಳಿಗಿಂತ ಈ ಆನ್ಲೈನ್ ಕಾರ್ಯಕ್ರಮ ಬಹಳ ಒಂದ್ ರೀತಿ ನೆಮ್ಮದಿಯನ್ನ ಕೊಡ್ತದ. ಯಾಕ ಅಂತ ಕೇಳಿದ್ರ, ನಾವ್ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂತಕ್ಕಂತ ಒಂದು ಪ್ರಮೇಯ ಇಲ್ಲ. ಹಾಗೆ ಇದ್ದ ಸ್ಥಿತಿಯೊಳಗ, ಇದ್ದ ಸನ್ನಿವೇಶದೊಳಗ, ಇದ್ದ ಪರಿಸ್ಥಿತಿಯೊಳಗ, ಇದ್ದ ಸ್ಥಾನದೊಳಗ ನಮ್ಮ ಒಂದು ವಿಚಾರಗಳನ್ನ ನಾವು ಒಟ್ಟಿಗೆ ಎಲ್ಲ ತಿಳಿದ ಎಲ್ಲ ಮನಸ್ಸುಗಳೊಟ್ಟಿಗೆ ಒಂದೇ ರೀತಿ ಸಮ ಮನಸ್ಕರೊಟ್ಟಿಗೆ ಹಂಚಿಕೊಳ್ತೀವಿ ಅನ್ನೋದು ಬಹಳ ಸಂತೋಷದ ಸಂಗತಿ. ಇಂತಹ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿಯ ಜಗಲಿಕಟ್ಟೆಯಾಗಿರ್ತಕ್ಕಂತಹ ಈ ಶಿವಾನುಭವ ಗೋಷ್ಠಿ ಹಮ್ಮಿಕೊಂಡಿರೋದು ನನಗೆ ಮೊಟ್ಟ ಮೊದಲನೇದಾಗಿ ಬಹಳ ಸಂತೋಷದ ವಿಚಾರ. ಮಡಿಕೇಶ್ವರ ಕೇಂದ್ರದಿಂದ ಮುದೇಬಿಹಾಳ್ ತಾಲೂಕು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತ ಈ ಶಿವಾನುಭವ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತ ಶ್ರೀಮನ್ ಪ್ರಣವ ನಿರಂಜನ ಸ್ವರೂಪರಾಗಿರ್ತಕ್ಕಂತ ಪರಂ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಡಿಕೇಶ್ವರ ಹಾಗೂ ನಂದಿವೇರಿ ಮಠ, ಈ ಪೂಜ್ಯರಲ್ಲಿ ಕೂಡ ನಾನು ಭಕ್ತಿಯಿಂದ ಅವರ ಹಣೆಗೆ ಪಾದ ಮುಟ್ಟಿ ನಮಸ್ಕರಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಈ ಕಾರ್ಯಕ್ರಮವನ್ನ ಮುಖ್ಯವಾಗಿ ಒಂದ್ ರೀತಿ ನಮ್ಮ ಶೈಲಾ ಮೇಡಮ್ ಅವ್ರು ಹೇಳಿದಂಗ ಬೆನ್ನೆಲುಬಾಗಿ ಇದನ್ನ ರೂವಾರಿಯಾಗಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂತ ಶಾಂತಲಾ ಮೇಡಮ್ ಅವ್ರಿಗೂ ಹಾಗೂ ಅಂಬಿಕಾ ಮೇಡಮ್ ಅವರು ಬಹಳ ಆತ್ಮೀಯವಾಗಿ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನನಗೆ ಬಹಳ ಸಂತೋಷ ಅನಿಸ್ತು. ಇಂಥ ಎಲ್ಲ ಒಂದು ನೋಡ್ರಿ, ಸುಮ್ನ ಕೂಡ್ಲಾರ್ದ ಎಲ್ಲ ಇಂಥ ಕಾರ್ಯಕ್ರಮಗಳನ್ನ ಎಲ್ಲರನ್ನ ಕೂಡ್ಸಿ ಒಂದಿಂತ ಕೆಲಸ ಮಾಡ್ತಾರ ಅಂದ್ರ ಅದು ನಿಜಕ್ಕೂ ನಾವೆಲ್ಲ ಸಂತೋಷ ಪಡುವಂತ ಕೆಲಸ. ಯಾಕಂದ್ರ ಇವತ್ತಿನ ಕಾಲದೊಳಗೆ ಇಂಥ ಶರಣ ಸಾಹಿತ್ಯ ಅನ್ನೋದು ಬಹಳಷ್ಟು ಬೆಳ್ಕೊಂಡು ಬರ್ಬೇಕಾಗಿದೆ. ಅಂತ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತ ಮೇಡಮ್ ಶಾಂತಲಾ ಅವರಿಗೂ ಮೇಡಮ್ ಅಂಬಿಕಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಜೊತೆಗೆ ನಮ್ಮೋರೇ ಆಗಿರ್ತಕ್ಕಂತ ನಮ್ಮ ಶಿಕ್ಷೆ ಬಳಗದವರೇ ಆಗಿರ್ತಕ್ಕಂತ ಸ್ನೇಹಿತೆ ಆಗಿರ್ತಕ್ಕಂತ ಶ್ರೀಮತಿ ಶೈಲಾ ಮೇಡಮ್ ಅವ್ರಿಗೂ ಕೂಡ, ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿರ್ತಕ್ಕಂತ, ತಮ್ಮ ಕೊಡುಗೆಯನ್ನ ನೀಡಿ ಮೊನ್ನೆ ತಾನೇ ತಮ್ಮ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಕ್ಕಂತ ಸಾಹಿತಿ ಶಿಕ್ಷಕಿ ಆಗಿರ್ತಕ್ಕಂತ ಮಡಿವಾಳಮ್ಮ ನಾಡಗೌಡ್ ಮೇಡಮ್ ಅವ್ರಿಗೂ, ಹಾಗೂ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಾಕಷ್ಟು ಜನ ಇದಿರಿ. ಅಭಿಷೇಕ್ ಅಣ್ಣವ್ರಾಗಿರ್ಬೋದು, ಮತ್ತೆ ಮಂಜುಳಾ ಮೇಡಮ್ ಅವ್ರ ಆಗಿರ್ಬೋದು, ಇನ್ನು ಯಾರ್ಯಾರು ಸಾಕಷ್ಟು ಜನ ಇದ್ದೀರಿ. ತಮ್ಮ ಪರಿಚಯ ನನಗಾಗಿಲ್ಲ. ತಮ್ಮೆಲ್ಲರ ಪವಿತ್ರಾತ್ಮಗಳಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಮೊಟ್ಟ ಮೊದಲನೇದಾಗಿ ಇವತ್ತಿನ ವಿಷಯ ತಮಗೆಲ್ಲ ಗೊತ್ತಿರೋ ಹಂಗ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ.
ನೋಡ್ರಿ, ಜನಪದ ಸಾಹಿತ್ಯ ಅನ್ನೋದೇ ಒಂದು ಬಹಳ ವಿಸ್ತಾರವಾಗಿರ್ತಕ್ಕಂಥ ಸಾಹಿತ್ಯ. ಸಾಹಿತ್ಯ ಕ್ಷೇತ್ರದೊಳಗ ನನಗ್ ತಿಳಿದ ಮಟ್ಟಿಗೆ ಒಂದು ವಚನ ಸಾಹಿತ್ಯ, ಮತ್ತೊಂದು ಜನಪದ ಸಾಹಿತ್ಯ. ಇವು ನಮ್ಗ ಗೊತ್ತಿಲ್ದಂಗೆ ನಮ್ಮಲ್ಲಿ ತಿಳುವಳಿಕೆಯನ್ನ ಮೂಡಿಸ್ತಕ್ಕಂತಹ ಸಾಹಿತ್ಯದ ಕ್ಷೇತ್ರಗಳು. ವಚನ ಸಾಹಿತ್ಯದ ಒಂದು ಮಗ್ಗುಲಾದ್ರೆ ನಮ್ಮನ್ನ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಬದುಕಿಗೆ ದಾರಿ ದೀಪವನ್ನು ಕೊಡ್ತಾ ಹೋದ್ರೆ, ಜನಪದ ಸಾಹಿತ್ಯ ಅನ್ನೋದು ನಮಗೆ ಮನರಂಜನೆಯ ಜೊತೆಗೆ ನಮ್ಮನ್ನ ಒಂದು ಒಳ್ಳೆಯ ಸನ್ಮಾರ್ಗದತ್ತ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗ್ಯದ. ಹಾಗಾದ್ರೆ ಈ ಜನಪದ ಸಾಹಿತ್ಯ ಅನ್ನೋದು ಹುಟ್ಟಿದ್ದು ಹೇಗೆ, ಎಲ್ಲಿಂದ ಅನ್ನೋದನ್ನ ಒಂಚೂರು ಮೊದಲಿಗೆ ನೋಡ್ಕೊಂಡು, ಅದಕ್ಕಿಂತ ಮುಂಚೆ ಏನ್ ಅನಿಸ್ತದಂದ್ರ, ಈ ಜನಪದಕ್ಕ ತಾಯಿ ಮೊದಲು ಹೆಂಗ ದೇವರನ್ನ ನೆನೆಸ್ಕೊಂಡ್ಲು ಅಂದ್ರ, ನಾವೆಲ್ಲ ಕೇಳಿವಿ, ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ 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 ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹೀಗೆ ಆ ತಾಯಿ ನೋಡ್ರಿ, ಮೊದಲಿಗೆ ಶಿವನನ್ನ ನೆನೆಸ್ಕೋಬೇಕಾದ್ರ ಇಂಥ ಒಂದು ಜನಪದವನ್ನ ಕಟ್ಟಿಕೊಟ್ಟಿರ್ತಕ್ಕಂತ ತಾಯಿ ನಮ್ಮೆಲ್ಲರಿಗೆ ಬಹುದೊಡ್ಡವಾಗಿರ್ತಕ್ಕಂತ ಹಳಸಲಾರದ ಒಂದು ಬುತ್ತಿಯನ್ನ ಕಟ್ಟಿಕೊಟ್ಟಾಳ. ಅದು ಜನಪದ ಸಾಹಿತ್ಯ. ಅದಕ್ಕೇನೆ ಇವತ್ತು ಜನಪದ ಸಾಹಿತ್ಯ ಅನ್ನೋದು ಅಜರಾಮರವಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದೆ. ಈ ಜನಪದ ಸಾಹಿತ್ಯ ಹುಟ್ಟಿದ್ದು ಆ ಒಬ್ಬ ತಾಯಿಯಿಂದ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ನಿನ್ನೆ ಮೊನ್ನೆ ನಾವೆಲ್ಲ ತಾಯಂದ್ರ ದಿನವನ್ನ ಆಚರಣೆ ಮಾಡಿದ್ವಿ. ಎಲ್ಲರೂ ನಮ್ಮ ತಾಯಿಯನ್ನ ಕೇವಲ ಆ ದಿನವ ಮಾತ್ರ ನೆನೆಸ್ಕೊಳ್ಳಂತ ಹೊತ್ತಲ್ಲ, ನಾವೆಲ್ಲ ಪ್ರತಿ ದಿನ, ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ಹೊತ್ತು, ಪ್ರತಿ ಘಳಿಗೆ ಕೂಡ ನಮ್ಮ ತಾಯಂದ್ರನ್ನ ನೆನೆಯುವ ಹೊತ್ತು. ಒಂದ್ ಕಡೆ ಮೊನ್ನೆ ಪ್ರಧಾನಿಯವರು ಭಾವುಕರಾಗಿ ಹೇಳ್ತಾ ಇದ್ರು, ಬಂಧುಗಳೇ, ಮೊದಲಿಗೆ ನಾನು ತಾಯಿಯ ಆಶೀರ್ವಾದವಿಲ್ಲದೆ ಈ ಸಾರಿ ಚುನಾವಣೆಯನ್ನ ಎದುರಿಸಿದೆ ಅಂತ. ಹಾಗೆ ನಾನು ಕೂಡ ಈ ವರ್ಷ ಒಂದ್ ರೀತಿ ದುಃಖ ಅನಿಸ್ತದ, ಆದ್ರೂ ತಮ್ಮೊಂದಿಗೆ ತಮ್ಮೆಲ್ಲರ ಆತ್ಮೀಯತೆಯ ಒಂದು ಅನುಭವದಿಂದ ಹಂಚ್ಕೋತಾ ಇದ್ದೇನೆ. ತಾಯಿಯನ್ನ ಕಳೆದುಕೊಂಡು ಮೊದಲನೇ ಬಾರಿಗೆ ನಾನು ಈ ಆಚರಣೆ ಮಾಡ್ತಾ ಇದ್ದೇನೆ. ನಿನ್ನೆ ಇವತ್ತು ಸುಮಾರು ಒಂದು 3 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದೆ ಈ ತಾಯಿಯಂದ್ರ ದಿನಾಚರಣೆ ಬಗ್ಗೆ. ಪ್ರತಿ ಕಡೆನೂ ನನಗೆ ಹೇಳ್ಬೇಕಾದ್ರೆ ಇದೇ ನೋವು ಅನಿಸ್ತು. ಆದ್ರೂ ತಾವೆಲ್ಲ ಕೂಡ ತಾಯಿ ಮನಸ್ಸುಳ್ಳೋರು, ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ಈ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯ ಯಾವ ರೀತಿ ಕೊಡುಗೆಯನ್ನ ಕೊಟ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ನೋಡ್ರಿ, ಶರಣರು ಆಗಿನ ಕಾಲದಲ್ಲಿ ಕಾಯಕದೊಂದಿಗೆ ತಮ್ಮ ಕಾಯಕದೊಟ್ಟಿಗೆ ಹೇಗೆ ಸಾಹಿತ್ಯವನ್ನ ಕಟ್ಟಿಕೊಟ್ರು. ಅವರೆಲ್ಲ ನೋಡ್ರಿ, ಯಾವ PhD ಪದವಿಯನ್ನ ತಗೊಂಡಿಲ್ಲ, ಯಾರು MA MPhil ಮಾಡಿದವರಲ್ಲ, ಉನ್ನತ ವ್ಯಾಸಂಗವನ್ನ ಮಾಡಿದವರಲ್ಲ, ಅಕ್ಷರ ಕಲೀಲಾರ್ದವರಲ್ಲ. ಅಂಥವ್ರು ಇವತ್ತು ನಾವೇನ ಸಾಕಷ್ಟು ಪದವಿಗಳನ್ನ ಪಡೆದು 4 ಅಕ್ಷರ ಬರಿತೀವಿ ಅಂದ್ರೆ ಇದೇನು ದೊಡ್ಡ ಮಾತಲ್ಲ. ಅವತ್ತು ಆ ಗರತಿ, ಆ ತಾಯಿ ಯಾವೊಂದು ಅಕ್ಷರ ಕಲಿಲಾರದೆ ಪ್ರತಿ ಹಂತದಲ್ಲೂ ಹೆಂಗ ತನ್ನ ಕೆಲಸದೊಳಗೆ ಶರಣೆಯರಾಯ್ತು, ಪ್ರತಿಯೊಬ್ಬರು ಹೆಂಗ ಸಾಹಿತ್ಯವನ್ನ ಕಟ್ಟಿಕೊಟ್ರು,
ಅದು ಇವತ್ತಿಗೂ ಉಳಿಯುವಂಗ ಎಷ್ಟು ಗಟ್ಟಿ ಸಾಹಿತ್ಯವನ್ನ ನಮಗ ಕಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ಆ ಶರಣರು ತಮ್ಮ ಕಾಯಕದೊಳಗ ಹೇಳ್ತಾರ. ಅದಕ್ಕೆ ನಾವ್ ಒಂದ್ ಕಡೆ ಕೇಳ್ತೀವಿ, ಶರಣ ಅವಾಗ ಏನ್ ಮಾಡ್ತಿದ್ದ, ಅವ್ರವ್ರ ಕಾಯಕ್ಕಿತ್ತು. ಕುಂಬಾರಣ್ಣ ಮಡಿಕೆ ಮಾಡ್ತಿದ್ದ, ಕಮ್ಮಾರಣ್ಣ ತನ್ನ ಕೆಲಸವನ್ನ ಮಾಡ್ತಿದ್ದ, ಅಗಸ ತನ್ನ ಕೆಲಸವನ್ನ ಮಾಡ್ತಿದ್ದ. ಹಾಗಾಗಿ ಅವರೆಲ್ಲ ಕಾಯಕದೊಳಗಿದ್ದಾಗ ಅವಾಗ ಮುಂಚೆ ಮ್ಯಾಗಿ ಪುಳಿಯೋಗರೆಯನ್ನ ತಿನ್ನಿಸ್ತಿರ್ಲಿಲ್ಲ ತಾಯಿ ಬಂಧುಗಳೇ. ಅವಾಗೆಲ್ಲ ಬಾನ, ಮುದ್ದೆ, ಹಾಲು, ಬೆಲ್ಲ, ತುಪ್ಪ ಹಾಕಿ ಕಲಿಸ್ಕೊಟ್ಟು ಉಣಿಸಿ ಗಟ್ಟಿಯಾಗಿ ತನ್ನ ಮಗುವನ್ನ ಮಾಡ್ತಿದ್ಲು. ಹಿಂಗ ಕುಂಬಾರಣ್ಣ ತನ್ನ ಕಾಯಕದೊಳಗಿದ್ದಾಗ ಆಕೆ ಮುಂಜಾನೆ ಎದ್ದು ಬಾನ, ಹಾಲು, ತುಪ್ಪ ಹಾಕಿ ಉಣಿಸಿ ಅವ ಹೊಟ್ಟೆ ತುಂಬ ಉಂಡು ಹೊರಗ ತನ್ನ ಕಾಯಕದೊಳಗ ಮಣ್ಣೆಲ್ಲ ಹಾಕಿ ನೀರ್ ತಂದು ಕೊಡರ್ಲೆ ನೀರ್ ತಂದು ಹಾಕಿರ್ತಾಳ. ಅದನ್ನೆಲ್ಲ ತುಳಿದು ಮಣ್ಣನ್ನ ಗಟ್ಟಿ ಮಾಡ್ಬೇಕಲ್ಲ, ಹದ ಮಾಡ್ಬೇಕಲ್ಲ, ಮಣ್ಣ ಮಡಿಕೆ ಆಗ್ಬೇಕಲ್ರಿ ಅದರಿಂದ. ಹಂಗ ಅದನ್ನ ಹದ ಮಾಡ್ಬೇಕು ಅಂತ ಹೇಳಿ ಅದನ್ನ ತುಳಿಬೇಕಾದ್ರ ಅವನಿಗೆ ಅದನ್ನ ಉಂಡದ್ರಿಂದ ತಾಕತ್ತು ಬರ್ತಿತ್ತು. ಅವ ತುಳಿದು ಅದನ್ನ ಹದ ಮಾಡ್ಬೇಕಾದ್ರ ಈಗೆಲ್ಲ ನೀರ್ ಸುರಿವಿ ಅಡಿಗೆ ಮುಗಿಸಿ ರೆಡಿ ಮಾಡಿ ಕೊಟ್ಟು ಕೂತಿರ್ತಿದ್ಲಲ್ಲ, ಅದನ್ನ ನೋಡ್ತಾ 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 ಆಕೆಯಲ್ಲಿ ಒಂದು ಸಾಹಿತ್ಯ ಹುಟ್ಟಿತ್ತು. ಆ ಶರಣೆಯಲ್ಲಿ ಏನ್ ಸಾಹಿತ್ಯ ಹುಟ್ಟಿತ್ತು ಅಂದ್ರ, ಆಕೆ ಅದನ್ನ ನೋಡಿ ಸುಮ್ ಕೂಡ್ಲಿಲ್ಲ. ನಾವಾದ್ರ ಆಯ್ತ್ ಬಿಡು, ಅವ್ರ ಕೆಲಸ ಮಾಡ್ತಾರ, ನಾವೇನ್ ರೆಸ್ಟ್ ಮಾಡಿದ್ರ ಆಯ್ತು ಅನ್ನೋ ವಿಚಾರದೊಳಗ ನಮ್ಮಂತಹ ಸಾಮಾನ್ಯ ಮಹಿಳೆಯರು ಇರ್ತೀವಿ. ಆದ್ರೆ ಆ ತಾಯಿ ಅವಾಗ ಏನ್ ಹೇಳ್ತಾಳ ಅಂದ್ರ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ, ಹಾರಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ, ಹಾರಾಡಿ ಮಣ್ಣ ತುಳಿದಾನ. ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಈ ರಾಣಿ. ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡಾನ, ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ, ಮಿತ್ರರು ಹೊರುವಂತ ಈ ರಾಣಿ. ಮಿತ್ರರು ಹೊರುವಂತ ಈ ರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ, ಹಾರಾಡಿ ಮಣ್ಣ ತುಳಿದಾನ. ಹೊಯ್ ಹಾರಾಡಿ ಮಣ್ಣ ತುಳಿದಾನ. ಹಿಂಗ ಆಕೆ ಏನ್ ಮಾಡ್ತಾಳ ಅಂದ್ರ, ಇಂತಹ ಒಂದು ಸಾಹಿತ್ಯ ಅಲ್ಲಿ ಹುಟ್ಕೊಂತದೆ. ಹೀಗೆ ಪ್ರತಿಯೊಂದು ಕಾಯಕದಲ್ಲಿ, ಪ್ರತಿಯೊಂದು ಸನ್ನಿವೇಶದಲ್ಲಿ ಹುಟ್ಟಿಕೊಂಡಿರ್ತಕ್ಕಂತ ಈ ಜನಪದ ಸಾಹಿತ್ಯ ಅನ್ನೋದು ಬಹುಶಃ ಇದು ಸೂರ್ಯಚಂದ್ರರವರೆಗೆ ಇರ್ತಕ್ಕಂತಹ ಒಂದು ಸಾಹಿತ್ಯ. ಹಾಗೆ ನಮ್ಮೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಭರಣ, ಮುಕುಟಮಣಿಯಾಗಿರೋದು, ಒಂದು ಕುಂದಣದಲ್ಲಿ ಕೂರಿಸಿದ ರತ್ನ ಅಂತೀವಲ್ಲ, ಅಂತಹ ಒಂದು ಸಾಹಿತ್ಯ ಅಂದ್ರ ನಮ್ಮ ಈ ಜನಪದ ಸಾಹಿತ್ಯ. ಆ ತಾಯಿ ಬೆಳಿಗ್ಗೆ ಎದ್ದ ತಕ್ಷಣನೇ ಏನ್ ಮಾಡ್ತಾ ಇದ್ಲು ಅಂದ್ರ, ದೇವ್ರನ್ನ ನೆನಿತಾ ಇದ್ಲು. ಎದ್ದ ಗಳಿಗೆನೆ ಯಾಕೆ ಏನ್ ಮಾಡ್ತಿದ್ಲು, ಅವಾಗೆಲ್ಲ ನೋಡ್ರಿ, ಈಗೆಲ್ಲ ಬಿಡ್ರಿ, ದೊಡ್ಡ ದೊಡ್ಡ ಕಂಪನಿಗಳಾಗ್ಯಾವು. ಬೆಂಗಳೂರು ಅಂತ ಸಿಟಿ ಒಳಗ ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಓದಿಸಿ ಆ ದೊಡ್ಡ ದೊಡ್ಡಂತ ಕಂಪನಿ ಒಳಗ ಕೆಲಸ ಮಾಡ್ತೀವಿ. ಅಲ್ಲಿ ಎದ್ದ ತಕ್ಷಣ ಅವ್ರು ನೋಡೋದೇ ಲ್ಯಾಪ್ಟಾಪ್, ಮೊಬೈಲ್, ಆನ್ಲೈನ್, ಇದ್ರೊಳಗೆ ಇರ್ತಾರ್ರಿ 24 hours. ಅವ್ರು ಯಾವಾಗ ಭೂಮಿ ಕಡೆ ನೋಡ್ಬೇಕು, ಏನ್ ಬಿತ್ಯಾರ ಏನ್ ಬೆಳೆದಾರ ಅನ್ನೋದೊಂದ್ ಏನು ಗೊತ್ತಿಲ್ಲ. ರೆಡಿ ಪ್ಯಾಕೆಟ್ ಇರ್ತಕ್ಕಂತ ಮಾಲನ್ನ ಏನ್ ಮಾಡ್ತಾರ ಅವ್ರು, ನೀರೊಳಗ ಕುದಿಸಿ ತೆಗೆದ ತಿನ್ನುವಂತ ಸ್ಥಿತಿಗಟ್ಟದೊಳಗ ಇವತ್ತು ನಾವೆಲ್ಲ ಇದೀವಿ. ಇನ್ನು ಹಳ್ಳಿಗಾಡುಗಳಲ್ಲೇ ಒಂಚೂರು ಒಳ್ಳೆ ವಾತಾವರಣ, ಗಾಳಿ, ಬೆಳಕು, ಸ್ವಚ್ಛಂದ ಅನ್ನೋ ಪರಿಸರ ಕಾಣುದು ಅಂದ್ರ ಹಳ್ಳಿಗಾಡುಗಳಲ್ಲಿ. ಹೀಗೆ ಅವಾಗೆಲ್ಲ ಏನ್ ಮಾಡ್ತಾ ಇದ್ಲಂದ್ರ, ಶರಣಿಯರೆಲ್ಲ ಎದ್ದ ಮೊದಲು ಭೂತಾಯಿಯನ್ನ ನೆನೆಸ್ತಾ ಇದ್ರು. ಯಾಕಂದ್ರ ನಮ್ಮ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂತ ತುತ್ತಿನ ಚೀಲವನ್ನ ತುಂಬಿಸ್ತೋರು ಯಾರು ಅಂದ್ರ ಆ ಭೂತಾಯಿ. ಅದಕ್ಕ ಆ ಭೂತಾಯಿಯನ್ನ ನೆನೆಸ್ತಾ ಇದ್ರು. ಹೆಂಗ ನೆನೆಸ್ತಾ ಇದ್ರು ಅಂದ್ರ, ಆ ನೆಲಕ್ಕ, ಆ ಮಣ್ಣಿಗೆ ಹಣೆ ಹಚ್ಚಿ ತಮ್ಮ ಕಣ್ಣಿಗೆ ಆ ಮಣ್ಣನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಹಣೆಗೆ ಹೊತ್ತುಕೊಂಡು ಅವರು ನಮಿಸ್ತಾ ಇದ್ರು, ಆ ಭೂತಾಯಿಯನ್ನ ಸ್ಮರಿಸ್ತಾ ಇದ್ರು. ಯಾಕಂದ್ರ ನೀ ನಮಗ ಅನ್ನ ಕೊಡ್ತೀಯವ್ವ ತಾಯಿ, ನಮಗೆಲ್ಲಾ ಹೊಟ್ಟೆ ತುಂಬಿಸ್ತಕ್ಕಂತ ತಾಯಿ ಅಂದ್ರ ನೀ ಭೂತಾಯಿ ಅಂತ ಹೇಳಿ, ಆಕೆ ಕೂಡ ಭೂತಾಯಿ ಕೂಡ ಒಂದು ಹೆಣ್ಣು. ಅಂತ ತಾಳ್ಮೆ ಉಳ್ತಕ್ಕಂತ ಭೂತಾಯಿನನ್ನ ಹೆಂಗ ನಮಿಸ್ತಾ ಇದ್ರು ಅಂದ್ರ ಅವರು, ಏಳು ತಲೆ ಎದ್ದು ಯಾರ್ಯಾರ ನೆನೆಯಲಿ, ಏಳು ತಲೆ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ,
ಭೂತಾಯ ಎದ್ದೊಂದು ಘಳಿಗೆ ನೆನೆದೇನ ನಾನೆದ್ದೊಂದು ಘಳಿಗೆ ನೆನೆದೇನ ಅಂತ ಎದ್ದು ಆ ಶರಣಿಯರು ಭೂತಾಯಿಯನ್ನ ಸ್ಮರಿಸ್ಕೊಂಡು ನಮಿಸ್ತಾ ಇದ್ರು. ಹೀಗೆ ಭೂತಾಯಿಯನ್ನ ನಮಿಸಿ ತಮ್ಮ ಮುಂದಿನ ಕಾಯಕಗಳಿಗೆ ಅವರು ತೊಡಗಿಸ್ಕೊಳ್ತಾ ಇದ್ರು. ಹಾಗೆ ಕಾಯಕ ಮಾಡ್ತಾ ಮಾಡ್ತಾ ಹೊಲದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸೂರ್ಯ ಒಂಚೂರು, ಯಾಕಂದ್ರೆ ಅವಾಗೆಲ್ಲ ನಶಿಕಿನಲ್ಲಿ ಎದ್ದು ಕೆಲಸ ಮಾಡ್ತಾ ಇದ್ರು. ಈಗ ಬಿಡ್ರಿ ನಮ್ಗೆ ನಶಿಕ್ನ್ಯಾಗ ಅಂದ್ರೆ 7 ಗಂಟೆ, ಇನ್ನ ಬಂದ್ ಬೆಡ್ ಮೇಲೆ ಕುತ್ಕೊಂಡು ಟೀ ಕುಡಿತಕ್ಕಂತ ಬೆಡ್ ಟೀ ಅಂತ ಕರಿತೀವಿ. ಅಂತ ಒಂದು ಸಂಸ್ಕೃತಿಯನ್ನ ನಾವಿವತ್ತು ನೋಡ್ತಾ ಇದೀವಿ. ಇರ್ಲಿ, ಅದೇನೇ ಇರ್ಲಿ, ನಶಿಕ್ನ್ಯಾಗ 4 ಗಂಟೆಗೆ ಎದ್ದು ಇಷ್ಟತ್ರ ಬುತ್ತಿ ಮಾಡ್ಕೊಂಡು ಹೊಲಕ್ ಹೋಗಿ ಭೂತಾಯಿಯನ್ನ ಈ ರೀತಿ ತನ್ನ ಜನಪದದ ಮೂಲಕ ಸ್ಮರಿಸಿ, ನಂತರದಲ್ಲಿ ಆ ಸೂರ್ಯ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಚಿಲಿಪಿಲಿ ಗುಡ್ತಾ ಇದ್ವು. ಅಂಥ ಸುಂದರವಾದ ವಾತಾವರಣ ಪರಿಸರದ ಮಧ್ಯೆ. ಅದಕ್ಕ ನೋಡ್ರಿ, ಆಗಿನ ಶರಣೀಯರಲ್ಲಿ, ಆಗಿನ ಜನರಲ್ಲಿ ಬಹುಶಃ ಆರೋಗ್ಯ ಅನ್ನೋದು ಅದಕ್ಕ ಅಷ್ಟು ಮನೆ ಮಾತಾಗಿತ್ತು, ಅಷ್ಟು ಗಟ್ಟಿಯಾಗಿದ್ರು ಅನ್ಕೋತೀನಿ. ಹೆಂಗಂದ್ರ ಆ ಟೈಮಿನ ವಾತಾವರಣದಲ್ಲಿ ಅವ್ರ ಕೆಲಸದಲ್ಲಿ ತೊಡಗೋದ್ರಿಂದ ಈಗ ನಾವೆಲ್ಲ ಜಿಮ್ಮು ವ್ಯಾಯಾಮ ಮಾಡ್ತೀವಲ್ರಿ, ಅದಕ್ಕಿಂತ ಹೆಚ್ಚು ಸ್ವಚ್ಛಂದವಾದ ಗಾಳಿ ಸಿಗ್ತಾ ಇತ್ತು, ಸ್ವಚ್ಛಂದವಾದ ಪರಿಸರ. ನಮ್ಮ ಎಲ್ಲ ದೇಹದ ಅಂಗಾಂಗಗಳಿಗೆ ಆ ವ್ಯಾಯಾಮ, ಯೋಗ, ಇಂಥ ಎಲ್ಲ ಆಸನಗಳನ್ನ ಕೆಲಸದ ಮೂಲಕ ಅವ್ರು ಪಡ್ಕೊಂತ ಇದ್ರು. ಹಾಗೆ ಸೂರ್ಯ ಮೇಲೆ ಬಂದಂತೆ ಅವಾಗ ಸೂರ್ಯನ ನೋಡಿ ಮತ್ತೊಂದು ಒಂದು ಜನಪದವನ್ನ, ಒಂದು ಸಾಲುಗಳನ್ನ ಸೃಷ್ಟಿ ಮಾಡಿದ್ರು. ಹೆಂಗ ಅಂದ್ರ, ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ, ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗುದೇವ, ನಾವೆದ್ದು ಕೈಯ ಮುಗುದೇವ. ಯಾಕಂದ್ರ ಸೂರ್ಯ ಹುಟ್ಟಿದ ಮೇಲೆನೆ ತಮ್ಮ ಎಲ್ಲ ಕೆಲಸಗಳು ಪ್ರಾರಂಭ ಆಗ್ತಾ ಇದ್ವು. ಅದಕ್ಕ ಸೂರ್ಯ ದೇವನಿಗೆ ಅವರು ನಮಿಸ್ತಾ ಇದ್ರು. ನೀ ಹುಟ್ಟಿಂದನೂ ನಮ್ಮ ಎಲ್ಲ ಕೆಲಸಗಳು ಪ್ರಾರಂಭ, ನಿನ್ನಿಂದ ನಮ್ಮ ಜೀವನ ಆರಂಭ, ನಿನ್ನಿಂದ ನಮ್ಮ ಬದುಕಿನ ಇವತ್ತು ಆರಂಭ ಅಂತ ಹೇಳಿ ನೀನು ರಥ ಏರಿ ಬರ್ತೀಯಲ್ಲ, ಅದಕ್ಕ ಈ ಮುಂಗೋಳಿ ಕೂಗ್ತಕ್ಕಂತ ಸಮಯದೊಳಗ ನಿನ್ನ ರಥಕ್ಕ ನಿನಗ ಸೂರ್ಯದೇವ ನಿನಗ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ತಮ್ಮ ನಮನಗಳನ್ನ ಸಲ್ಲಿಸ್ತಾ ಇದ್ರು. ಹೀಗೆ ಶರಣೀಯರ ಬದುಕಿನಲ್ಲಿ ಜನಪದ ಸಾಹಿತ್ಯ ಅನ್ನೋದು ನಿತ್ಯದ ಬದುಕಿನ ಹಾಸುಹೊಕ್ಕಾಗಿತ್ತು. ಹೀಗೆ ಆ ನಿತ್ಯದ ಬದುಕಿನಲ್ಲಿ ಜನಪದವನ್ನ ಹಾಸಿ, ಜನಪದವನ್ನ ಹೊದ್ದುಕೊಂಡು ತಮ್ಮ ಜೀವನವನ್ನ ಅತ್ಯಂತ ಸುಲಲಿತವಾಗಿ, ಸರಾಗವಾಗಿ, ಅತ್ಯಂತ ಸ್ವಚ್ಛ ಬಿಚ್ಚು ಮನಸ್ಸಿನಿಂದ ಆನಂದವಾಗಿ, ಚಂದದಿಂದ ಎಲ್ಲರೂ ಒಟ್ಟಿಗೆ ನಮ್ಮಲ್ಲಿದ್ದದನ್ನ ಇನ್ನೊಬ್ಬರಿಗೆ ಹಂಚಿ, ಇನ್ನೊಬ್ಬರಲ್ಲಿದ್ದದನ್ನ ನಾವು ಪಡ್ಕೊಂಡು ಅತ್ಯಂತ ಸಂತೋಷದಿಂದ ಜೀವನವನ್ನ ನಡೆಸ್ತಕ್ಕಂತ ಕಾಲಘಟ್ಟ ಮೊದಲನೇದಾಗಿತ್ತು. ಈಗ ಹೋಲಿಸಿದ್ರ ಹಿಂದಿನ ಕಾಲಘಟ್ಟಗಳೇ ಎಷ್ಟೊಂದು ನೆಮ್ಮದಿಯನ್ನ ಕೊಡ್ತಾ ಇದ್ವು ಅಂತ ನನಗನ್ನಿಸ್ತಾ ಇದೆ. ಸ್ನೇಹಿತರೆ, ಸಹೋದರಿಯರೇ, ಕೇಳಿಸ್ತಾ ಇದೆ ಅಲ್ರಿ? ಕಂಟಿನ್ಯೂ ಮಾಡ್ಬೋದಲ್ರಿ? ಲೈವ್ ಇದ್ದಾಗ ಒಂದ್ ಸ್ವಲ್ಪ ನಮಗ ಚಪ್ಪಾಳೆಗಳು ಬಂದ್ರ ಅದ ಓಕೆ ಅನ್ನಿಸ್ತಾ ಇತ್ತು. ಈಗ ಅದಕ್ಕ ಮತ್ ನಾ ಹೇಳ್ಕೊಂತ ಹೊಂಟೆ ಅದು ಓಕೆ ಅದ ಇಲ್ಲ ಅನ್ಕೊಂತ ಕೇಳಿದೆ. ಸರಿ. ಹೀಗೆ ಮನುಷ್ಯ ಏನಾಗ್ತಾ ಇತ್ತು ಅವಾಗ, ಪ್ರತಿಯೊಂದು ಹುಟ್ಟಿದ ಗಳಿಗೆಯಿಂದ ಹಿಡಿದು ಅವರು ಬಹುಶಃ ಹುಟ್ಟಿನಿಂದ ಚಟ್ಟದವರೆಗೂ ಅಂತೀವಲ್ರಿ, ಹಾಗ ಹುಟ್ಟಿನಿಂದ ಸಾಯೋವರೆಗೂ ಕೂಡ ಈ ಜನಪದ ಸಾಹಿತ್ಯ ಅನ್ನೋದು ಅವರೊಟ್ಟಿಗೆ ಬೆರೆತುಕೊಂಡು ಹೋಗ್ಬಿಟ್ಟಿತ್ತು. ಹಂಗ ಈ ಜನಪದ ಸಾಹಿತ್ಯವನ್ನ ತಾಯಿ ಶರಣೆಯರಾಗಿರ್ಬೋದು, ಶರಣರಾಗಿರ್ಬೋದು, ಅವಾಗ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಮಾಡುವಾಗ ತಮ್ಮ ಬೇಸರವನ್ನ ಕಳಿಬೇಕಾದ್ರೂ ಕೂಡ ಈ ಸಾಹಿತ್ಯದ ಮೂಲಕನೇನ ಕಳೀತಾ ಇದ್ರು. ಈಗ ಬಿಡ್ರಿ, ನಾವು ಬೇಸರ ಕಳಿಬೇಕಾದ್ರ ಮೊಬೈಲ್ ಹಿಡಿದ್ರೆ ಸಾಕು, ನಮಗ್ ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಅದನ್ನ ಸಣ್ಣೋರಿಂದ ಹಿಡ್ಕೊಂಡು ದೊಡ್ಡೋರ್ ತನಕ ಎಲ್ಲಾರು ನೋಡಿದ್ದು. ಈಗಂತೂ ಬಿಡ್ರಿ, ಅವ್ ಏನೋ ರೀಲ್ಸ್ ಬಂದಾವಂತ, ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರ್ ತನಕ ಇಂತಹ ಜನಪದ ಸಾಹಿತ್ಯವನ್ನ ನಾವ್ ಯಾರು ನೋಡಂಗಿಲ್ರಿ. ಹಿಂಗ ಮೊನ್ನೆ ಒಂದು ಸಿಂಧಿಯೂರ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದ್ ಸಣ್ಣ ಅನುಭವನ್ನ ಹೇಳ್ತೀನ್ರಿ ನಿಮಗ.
ಆ ಸಿಂಧಿಗೆ ಕಾರ್ಯಕ್ರಮದೊಳಗ ಸಾಕಷ್ಟು ಜನಪದ ಗೀತೆಗಳನ್ನ ಈ ರೀತಿ ಬೇರೆ ಬೇರೆ ಜನಪದಗಳನ್ನ ಪ್ರತಿಯೊಂದು ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಗೀತೆಗಳು ಹುಟ್ಟತಾವು ಅಂತೆಲ್ಲ ಹೇಳ್ಕೊಂತ ಹಾಡ್ಕೊಂತ ಹೋದೆ. ಹಿಂಗ ಹೇಳ್ತಾ ಹೇಳ್ತಾ ಎಲ್ಲ ಕೇಳ್ತಾ ಇದ್ರು ಖುಷಿಯಿಂದ, ಇಲ್ಲ ಅಂತಲ್ಲ. ಆ ಮಧ್ಯೆ ಏನಾಯ್ತು, ಒಂದ್ ಇದು ನೆನ್ಪಾಯ್ತು ನನಗ, ಈ ಹುಡುಗರು ಯಾಕ ಸ್ವಲ್ಪ ಕೂತಾವಲ್ಲ ಅನಿಸ್ತು. ನಾನೇನ್ ಮಾಡ್ದೆ, ನೀವೆಲ್ಲಾ ಜನಪದ ಕೇಳಿರೇನು ಅಂದೆ. ಹೂನ್ರಿ ಕೇಳಿವ್ ಅಂದ್ರು. ಅವಾಗ ನಾ ಒಂದ್ ಹಾಡ ನೆನ್ಪ್ ಮಾಡಿದೆ ಅವ್ರಿಗೆ. ನಾ ಒಂದ್ ಸಾಲ್ ಹೇಳ್ತೀನಿ, ಮುಂದೆ ನೀವ್ ಒಂದ್ ಸಾಲ್ ಹೇಳ್ಬೇಕ ಗೊತ್ತಿದ್ರ ಅಂದೆ. ಹೂನ್ರಿ ಅಂದ್ರ. ಬ್ಯಾರೆ ಬೇರೆ ಎಲ್ಲ ಜನಪದ ಹೇಳಿದೆ, ಸುಮ್ನ ಆದ್ರು. ಕೊನೆಗೆ ಏನ್ ಮಾಡಿದೆ, ನಾ ಡ್ರೈವರ ಅಂದರೆ ತಕ್ಷಣ ಏನ್ ರಿಪ್ಲೈ ಬಂತ್ರಿ ಮಕ್ಳೆಲ್ಲ, ಓ ಅಣ್ಣ ನನಗ್ ಭಯ ಶುರು ಆಯ್ತು, ಇದೇನಪ್ಪ ಎಷ್ಟ್ ತಕ್ಷಣ ರಿಪ್ಲೈ ಬಂತಲ್ಲ ಇದು ಅಂತ ಹೇಳಿ. ನಾ ಏನ್ ಮಾಡಿದ ತಕ್ಷಣ ವಾಪಸ್ ನಾ ಟೀಚರ ಅಂದೆ. ಮತ್ತ ಹುಡುಗರು ಓ ಅಂದ. ಹೆಂಗ ಇಂತ ಹಾಡುಗಳಿಗೆ ಇವತ್ತು ನಮ್ಮ ಮಕ್ಕಳು ಬಹಳಷ್ಟು ಕಿವಿ ಹೊಡಿತಾವು. ಮಾರನೇ ದಿನ ನನ್ ಮಗಳ ಕೇಳಿದ್ಲ, ಅಮ್ಮ ಅದೇನ ಹೇಳಿದಲ್ಲಮ್ಮ, ಇಷ್ಟೂ ಜನಪದಗಳನ್ನ ಹೇಳಿದೆ ಅಮ್ಮ, ಇದು ಏಳು ತಲೆ ಎದ್ದು ಹಾಡಿದ್ನಲ್ಲ ಅದು ಅಲ್ಲಮ್ಮ. ಆಮೇಲೆ ಅಡಿಬ ನನಕಂದ ಅಂಗಾಲತ ಅಲ್ಲಮ್ಮ ಅದನ್ನಲ್ಲ. ಮತ್ತೆ ಅವ ಅಮ್ಮ ಅದೇನ ಕಣ್ಣು ಕಣ್ಣು ಅಂತ ಹಾಡಿದಲ್ಲಮ್ಮ, ಕಣ್ಣು ಹೊಡಿಯಾಕ ಅಂತ. ಎಕ್ಸಾಂಪಲ್ ಇಂತ ಹಾಡಿಗೆ ಮಕ್ಳು ಇವತ್ತು ಬಹಳಷ್ಟು ಗಮನ ಕೊಡ್ತಾವು ಅಂತ ಹೇಳಿದ್ನಲ್ಲ. ಹಂಗ ಆಕಿನು ಅದನ್ನ ಹಾಡನ್ನ ಕೇಳಿದ್ಲು. ಅಂದ್ರೆ ಇವತ್ತು ನಮ್ಮ ಮಕ್ಕಳ ಗಮನ ಯಾವ ದಿಸೆ ಒಳಗ್ ಹೋಗ್ತಾ ಇದೆ ಅಂದ್ರ, ಎಲ್ಲಾ ಇವತ್ ನೋಡ್ತಿವ್ರಿ ನಾವು ಬಹಳಷ್ಟು ರೀಲ್ಸ್ ಗಳನ್ನ ನೋಡಿದ್ವಿ. ಅದೇನು ನನಗೂ ಅರ್ಥ ಆಗ್ಲಿಲ್ಲ. ಇತ್ತೀಚೆಗಂತೂ ಬಹಳ ಜನ ಮಕ್ಕಳು ಅದೇನ್ ಅದು ನಾವೆಲ್ಲ ಕೇಳಿರ್ಬೋದಲ್ರಿ, ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ ನೀನಲ್ಲ. ಮುಂದಿನ ಬ್ಯಾಡ್ರಿ, ಯಾಕಂದ್ರೆ ಇದು ನಮ್ಮ ಶರಣ ಸಾಹಿತ್ಯನ ಕಾರ್ಯಕ್ರಮ. ನನಗ ಬಹಳ ಮುಜುಗರ ಅನಿಸ್ತದ. ಇದನ್ನ ಯಾಕ ಪ್ರಸ್ತುತ ಪಡಿಸಿದೆ ಅಂದ್ರ, ಆಕ್ಚುಲಿ ನನಗೆ ಇದು ಹೇಳಕ್ ಮನಸ್ಸಿರ್ಲಿಲ್ಲ. ಇವತ್ತ ನನ್ನ ಮಕ್ಕಳನ್ನ ಹಿಡ್ಕೊಂಡು ಪ್ರತಿಯೊಂದು ಮಕ್ಕಳು ಇವತ್ತು ಇಂತಹ ಒಂದು ಟ್ರ್ಯಾಕ್ಟರ್ ಪದಗಳಿಗೆ, ಇಂತಹ ಒಂದು ಸಾಹಿತ್ಯಗಳಿಗೆ ಮಾರು ಹೋಗ್ತಾ ಇದಾರ. ಆದ್ರ ಈ ಸಾಹಿತ್ಯದೊಳಗ ನನಗೇನು ಅಷ್ಟು ರುಚಿ ಕಾಣಿಸ್ತಾ ಇಲ್ಲ. ಇರ್ಲಿ, ಮನರಂಜನೆಗೆ ಬೇಕು, ಊಟಕ್ಕ ಉಪ್ಪಿನಕಾಯಿ ಬೇಕು ಇಲ್ಲಂತಲ್ಲ, ಆದ್ರ ಉಪ್ಪಿನ ಊಟ ಆಗ್ಬಾರ್ದಲ್ರಿ. ಹಂಗ ಇಂತಹ ಸಾಹಿತ್ಯಗಳು ಇವತ್ತು ನಮ್ಮ ಮಕ್ಕಳಿಗೆ ಬಹಳ ಆಕರ್ಷಣೆ ಮಾಡ್ತಾ ಇದಾವು. ಅದಕ್ಕ ದಯಮಾಡಿ ನನ್ನ ಎಲ್ಲ ಸ್ನೇಹ ಬಳಗವೇ, ಸಹೋದರ ಸಹೋದರಿಯರ ಬಳಗವೇ ತಮ್ಮಲ್ಲಿ ಏನ್ ವಿನಂತಿಸಿಕೊಳ್ತೀನಿ ಈ ಮೂಲಕ ಅಂದ್ರ, ನಮ್ಮ ಮಕ್ಕಳಿಗೆ ಹಿಂದಿನಿಂದ ಬಂದಿರತಕ್ಕಂತಹ ಎಲ್ಲ ಶರಣ ಬಂಧುಗಳು ಕಟ್ಟಿಕೊಂಡಿರ್ತಕ್ಕಂತಹ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂತ ಗಟ್ಟಿಯಾಗಿರ್ತಕ್ಕಂತ ಜನಪದ ಸಾಹಿತ್ಯ, ವಚನ ಸಾಹಿತ್ಯ ಅನ್ನೋದೆಲ್ಲ ಸಂಪತ್ತು ಇವತ್ತು ನಮಗ ಅವ್ರು ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವೇನ್ ಹೆಚ್ಚಿಗೆ ಕಟ್ಟಿಕೊಡೋದು ಬೇಡ, ಅದನ್ನ ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂಚೂರು ಸಾಗಿಸ್ತಾ ಬಂದ್ರೆ ಸಾಕು, ಅದು ಮುಂದಿನ ಪೀಳಿಗೆಗೂ ಕೂಡ ತಲುಪ್ತದೆ ಅನ್ನೋ ಒಂದು ಕಳಕಳಿಯನ್ನ ಈ ಒಂದು ಶಿವಾನುಭವ ಗೋಷ್ಠಿ ಮೂಲಕ ತಮ್ಮೆಲ್ಲರಲ್ಲಿ ಮಾಡ್ಕೋತಾ ಇದ್ದೀನಿ. ಹಾಗೆ ಮನುಷ್ಯ ಹುಟ್ಟಿದ ಜನಪದ ಅನ್ನೋದು ಹೊಕ್ಕಾಗಿತ್ತು. ಹುಟ್ಟಿದ ತಕ್ಷಣ ನಾವೆಲ್ಲ ಏನ್ ಮಾಡ್ತೀವಿ, ತೊಟ್ಟಲ್ದಾಗ ಹಾಕೋ ಕಾರ್ಯಕ್ರಮ ಅಂತ ಮಾಡ್ತೀವಿ, ಗೊತ್ತಲ್ರಿ ನಿಮಗ. 21 ದಿನಕ್ಕ ನಾವು ತವ್ರ ಮನ್ಯಾಗ ಮಾಡ್ತೀವಿ, ಗಂಡನ ಮನೆಗೆ ಹೋದ್ಮೇಲೆ 5ರಾಗೋ 9ರಾಗೋ ಈ ರೀತಿ ತೊಟ್ಟಲ್ ಕಾರ್ಯಕ್ರಮವನ್ನ ಮಾಡಿ ಆ ಶಾಸ್ತ್ರದ ಮೂಲಕ ಮಗುವಿಗೆ ಒಂದು ಒಳ್ಳೆಯ ಶರಣೆಯ ಹೆಸರನ್ನ ಇಟ್ಟು, ಆ ಮೂಲಕ ಮಗುವಿಗೆ ಜಗತ್ತಿಗೆ ಒಂದು ಒಳ್ಳೆಯ ಪ್ರಜೆಯಾಗಿ ಬೆಳಗ್ಲಿ ಅಂತ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನ, ಬಂಧುಗಳ ಆಶೀರ್ವಾದವನ್ನ ಮಗುವಿಗೆ ತಾಯಿಗೆ ನಾವು ತಗಲಿಸ್ತೀವಿ. ಅಂಥ ಸಂದರ್ಭದೊಳಗ ಆ ಶರಣೆಯರೆಲ್ಲ ಕೂಡ್ಕೊಂಡು ಮಗುವಿನ ತೊಟ್ಟಲ್ದಾಗ ಹಾಕ್ತಕ್ಕಂಥ ಸಂದರ್ಭದಾಗ ಎಷ್ಟು ಚಂದ ಸಾಹಿತ್ಯವನ್ನ ಕಟ್ಟಿದ್ರಂತೀರಿ ಅವರು. ಹೆಂಗ್ ಹೇಳ್ತಾರ ನೋಡ್ರಿ, ಬಂಗಾರ ತೊಟ್ಟಿಲಕ ಬೆಳ್ಳಿಯ ಎಳಿ ಹಗ್ಗ, ಬಂಗಾರ ತೊಟ್ಟಿಲಕ ಬೆಳ್ಳಿಯ ಎಳಿ ಹಗ್ಗ, ಸುಂದರ ಶರಣನಿಗೆ ಚಂದಾಗಿ ತೂಗೀರೆ ಜೋ ಜೋ, ನಮ್ಮ ಸುಂದರ ಶರಣನಿಗೆ ಚಂದಾಗಿ ತೂಗೀರೆ ಜೋ ಜೋ. ಹಿಂಗ ಹೇಳ್ತಾ ಹೇಳ್ತಾ ಮುಂದೆ ಏನ್ ಹೇಳ್ತಾರ ನೋಡ್ರಿ, ಕಂಚಿನ ಬಟ್ಟಲದಾಗ ಮಿಂಚೆಣ್ಣೆ ಇಟಗೊಂಡು, ಕಂಚಿನ ಬಟ್ಟಲದಾಗ ಮಿಂಚೆಣ್ಣೆ ಇಟಗೊಂಡು, ತಿತಿ ತೀಡಿ ಹಚ್ಚಿದರ ಕೊಸರ್ಯಾಡಿ ಅಳುತ್ತಾನ ಜೋ ಜೋ, ತಿತಿ ತೀಡಿ ಹಚ್ಚಿದರ ಕೊಸರ್ಯಾಡಿ ಅಳುತ್ತಾನ
ಜೋ ಜೋ. ಬೆಳ್ಳಿ ಬಟ್ಟಲದಾಗ ಬಳಿದು ಪಾಯಸ ಮಾಡಿ, ಬಿಳಿ ಬಟ್ಟಲದಾಗ ಬಳಿದು ಪಾಯಸ ಮಾಡಿ, ತುತ್ತು ಮಾಡಿ ಉಣಸಿದರ ಒಲೆ ಒಲ್ಲೆ ಅನುತಾನ ಜೋ ಜೋ. ತುತ್ತು ಮಾಡಿ ಉಣಸಿದರ ಒಲ್ಲೆ ಒಲ್ಲೆ ಅಂತಾನ ಜೋ ಜೋ. ಹಸರಂಗಿ ಹಾಲ್ಗಡಗ ಕುಶಲದ ಟೋಪಿಗೆ, ಹಸರಂಗಿ ಹಾಲ್ಗಡಗ ಕುಶಲದ ಟೋಪಿಗೆ, ತಿದ್ದಿ ತೀಡಿ ಕಟ್ಟಿದರ ಬಿಚ್ಚಿ ಬಿಚ್ಚಿ ಅಳತಾನ ಜೋ ಜೋ. ತಿದ್ದಿ ತೀಡಿ ಕಟ್ಟಿದರ ಬಿಚ್ಚಿ ಬಿಚ್ಚಿ ಅಳತಾನ ಜೋ ಜೋ. ಬಂಗಾರ ತೊಟ್ಟಿಲಕ ಬೆಳ್ಳಿಯ ಎಳಿಹಕ್ಕ, ಬಂಗಾರ ತೊಟ್ಟಿಲಕ ಬೆಳ್ಳಿಯ ಎಳಿಹಕ್ಕ, ಸುಂದರ ಶರಣನಿಗೆ ಚಂದಾಗಿ ತೂಗಿರೆ ಜೋ ಜೋ. ನಮ್ಮ ಸುಂದರ ಶರಣೆಗೆ ಚಂದಾಗಿ ತೂಗಿರೆ ಜೋ 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 ಜೋ. ಧನ್ಯವಾದಗಳು. ಬಹಳಷ್ಟು ಮಂದಿ ನಮಸ್ತೆ ಇರ್ತಕ್ಕಂತ, ಹಾಗೆ ಚಪ್ಪಾಳೆ ಇರ್ತಕ್ಕಂತ, ಹಾಗೆ ಒಂದು ಸಂತೋಷದ ಒಂದು ಅಭಿನಂದನೆ, ಒಂದು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ. ತಮ್ಮೆಲ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳು ತಿಳಿಸ್ತಾ, ಹಾಗೆ ಮುಂದೆ ಏನ್ ಮಾಡ್ತಾಳ್ರಿ ಆ ತಾಯಿ ಅಂದ್ರ, ಮಗುನನ್ನ ಎಷ್ಟು ಚಂದ ಬೆಳೆಸ್ತಾಳ್ರಿ, ಎಷ್ಟು ತಿಳುವಳಿಕೆಯಿಂದ ಬಳಸ್ತಾಳ್ರಿ. ತಂಪಾದ್ರೆ ಏನ್ ಮಾಡ್ಬೇಕು, ಬೆಚ್ಚಗಾದ್ರೆ ಏನ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಈಗ ಪ್ರತಿಯೊಂದು ಸಂದರ್ಭಕ್ಕ ಥ್ಯಾಂಕ್ ಯು ಸರ್, ಶಿವರಾಜ್ ಸರ್ ಅವರು ತುಂಬಾ ಅದ್ಭುತ ಗಾಯನ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಶಿವರಾಜ್ ಸರ್ ಅವರೇ. ಹಾಗೆ ನಾವ್ ಇವತ್ತು ಏನ್ ಮಾಡ್ತೇವಿ, ಯಾವುದೇ ಮನೆ ಮದ್ದುಗಳನ್ನ ಪಾಲಿಸೋದಿಲ್ಲ. ಪ್ರತಿಯೊಂದು ಕ್ಷಣಕ್ಕೂ ಏನ್ ಮಾಡ್ತೀವಿ ಅಂದ್ರ ತಕ್ಷಣ ಆಸ್ಪತ್ರೆಗೆ ಹೋಗುವಂತ ಕೆಲಸ ಮಾಡ್ತೀವಿ. ಅವಾಗೆಲ್ಲ ನೋಡ್ರಿ, ತಂಪಾದ್ರ ಏನ್ ಮಾಡ್ಬೇಕು, ಶೀತ ಆದ್ರೆ ಏನ್ ಮಾಡ್ಬೇಕು, ಬಿಸಿ ಆದ್ರೆ ಏನ್ ಮಾಡ್ಬೇಕು, ಹೀಟ್ ಹೆಚ್ಚಾದ್ರೆ ಏನ್ ಮಾಡ್ಬೇಕು, ಅಂಗಾಲ್ ಉರಿದ್ರೆ ಏನ್ ಮಾಡ್ಬೇಕು, ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು, ಸಣ್ಣ ಪುಟ್ಟಕ್ಕೆಲ್ಲ ಮನೆ ಮದ್ದುಗಳಿಂದಾನೇ, ಶುಂಠಿ ಬಳಸೋದ್ರಿಂದ, ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿಣ, ತುಳಸಿ ಇವುಗಳನ್ನೆಲ್ಲ ಬಳಸಿ ಆ ತಾಯಂದ್ರ ಏನ್ ಮಾಡ್ತಾ ಇದ್ರ ಅಂದ್ರ ಆರೋಗ್ಯವನ್ನ ಹೆಚ್ಚು ಮಾಡ್ತಾ ಇದ್ರು. ವಿಟಮಿನ್ಸ್ ಗಳನ್ನ, ಪ್ರೋಟೀನ್ಸ್ ಗಳನ್ನೆಲ್ಲ ಆಹಾರದ ಮೂಲಕನ ಕೊಡ್ತಾ ಇದ್ರು. ಆಹಾರದ ಮೂಲಕ ನಮ್ಮ ಆರೋಗ್ಯ ಇರ್ತಾ ಇತ್ತು. ಆದ್ರ ಇವತ್ತಿನ ಕಾಲಘಟ್ಟದೊಳಗ ನೋಡಿದ್ರ, ನಾವು ನಮ್ಮ ಮಕ್ಕಳಿಗೆ ಈ ಮ್ಯಾಗಿ ತಿನ್ನಿಸಿ, ಪುಳಿಯೋಗರೆ ತಿನ್ನಿಸಿ, ಕುರುಕುರೆಗಳನ್ನ ತಿನ್ನಿಸಿ ಕಿರಿಕಿರಿ ಹಚ್ಚಿವಿ ಹೊರತು ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಬಹಳ ಹಿಂದೆ ಬಿದ್ದೀವಿ ಅಂತ ಒಂದು ನನ್ನ ಅಭಿಪ್ರಾಯವನ್ನ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ, ಹಾಗೆ ಧನ್ಯವಾದಗಳು. ಯಾರು ನಮ್ಮ ಮಂಜುಳಾ ಕಂಗಾಲ್ ಮೇಡಮ್ ಅವ್ರೆ, ತಮ್ಮೆಲ್ರಿಗೂ ಕೂಡ. ಹಾಗೆ ಆ ತಾಯಿ ಏನ್ ಮಾಡ್ತಾ ಇದ್ಲು ಅಂದ್ರ, ಆಗಿನ ಕಾಲದೊಳಗ ಎಷ್ಟು ಚಂದ ಕೂಸ ಆಡಿ ಬಂತು ಅಂದ್ರ, ಅದು ಮಣ್ಣಾಗ, ರಾಡ್ಯಾಗ, ಕೆಸರಾಗ ತುಳ್ಕೊಂತ ಆಡಿದಂದ್ರ ಅದನ್ನ ಜೋರಾಗಿ ಬಾಚಿ ತನ್ನ ಸೆರಗಿಂದ ಆ ಕೈ ಕಾಲು ಎಲ್ಲಾ ಒರೆಸಿ ಅದ್ರ ಗೊಣ್ಣಿ ತೆಗೆದು, ಸುಂಬಳ ತೆಗೆದು, ಅದನ್ನ ತನ್ನ ಸೆರಗಿಂದ ತಲೆ ಬೆವರು ಎಲ್ಲಾ ಒರೆಸಿ ತನ್ನ ಎದೆಗೆ ಬಾಚಿ ತಬ್ಬಿಕೊಂಡ್ಲು ಅಂದ್ರ ಆ ಮಗುವಿಗೆ ಎಂಥ ಸುಖ, ತಾಯಿಗೆ ಎಂಥ ಸುಖ ಅಲ್ಲಿ ಸಿಗ್ತಾ ಇತ್ತು. ಅದಕ್ಕ ಆಕಿ ತಾಯಿ ಹೇಳ್ತಾಳ್ರಿ ಅಲ್ಲಿ, ಆಡಿ ಬಾನನ ಕಂದ ಅಂಗಾಲ ತೊಳದೇನ, ಆಡಿ ಬಾನನ ಕಂದ ಅಂಗಾಲ ತೊಳದೇನ, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕೊಂಡು ಬಂಗಾರದ ಮಾರಿಯ ತೊಳದೇನ, ನಿನ ಬಂಗಾರದ ಮಾರಿಯ ತೊಳದೇನ ಅಂತ ಆ ತಾಯಿ ಮಗುವಿಗೆ ಹಂಬಲಿಸಿ ಹೇಳ್ತಾ ಇದ್ರು. ಥ್ಯಾಂಕ್ ಯು ಶೋಭಾ ಮೇಡಮ್ ಅವರೇ, ಹಾಗೆ ಥ್ಯಾಂಕ್ ಯು ಸಾವಿತ್ರಿ ಮೇಡಮ್ ಅವರೇ, ಶೈಲಾ ಮೇಡಮ್ ಅವರೇ, ಶಿವರಾಜ್ ಪಾಟೀಲ್ ಅವರೇ, ಶಿವರಾಜ್ ಬಾಗೇವಾಡಿ ಅವರಿಗೆ ಎಲ್ರಿಗೂ ಧನ್ಯವಾದಗಳು. ಹಂಗ ಆ ತಾಯಿ ಆ ಮಗುವಿಗೆ ಹೇಳ್ತಾ ಇದ್ಲು. ಆದ್ರೆ ಇವತ್ತು ನಾವೇನ್ ಮಾಡ್ತೀವಿ, ಬಾ ನಿನ್ನ ಮಣ್ಣಾಗ ಹೋಗ್ತೀಯ, ಬಾ ನಿನ್ನ ಮಾಡ್ತೀನಿ,
ಆಡಿ ಬಾ ನನ್ನ ಕಂದ ಕೈ ಕಾಲ ಮುರದೇನ ಅಂತ ನಮ್ಮ ಮಕ್ಕಳಿಗೆ ನಾವು ಗದರಿಸ್ತೀವಿ. ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಡೋಂಟ್ ಗೋ ದೇರ್, ಡೋಂಟ್ ಟಚ್ ದೇರ್, ಡೋಂಟ್ ಗೋ ದೇರ್, ಅದನ್ ಮುಟ್ಬೇಡ, ಇದನ್ ಮಾಡ್ಬೇಡ, ಅದನ್ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಹಾಗ್ ಮಾಡ್ಬೇಡ, ಬೇಡ 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 ಅಂದ ನಮ್ಮ ಮಕ್ಕಳಿಗೆ ನಾವು ಬೇಡ ಆಗ್ಬಿಟ್ಟಿವಿ. ಮುಂದೆ ಅವಕ್ಕೂನು ನಾವು ಬೇಡ ಆಗ್ತೀವಿ, ನಮಗೂ ಅವು ಬೇಡ ಅಂತ ಪರಿಸ್ಥಿತಿಯನ್ನ ನಾವ್ ಇವತ್ತು ಸೃಷ್ಟಿ ಮಾಡ್ಕೊಂತ ಬರ್ತಾ ಇದೀವಿ ಅಂತ ಹೇಳ್ತಾ, ಹಾಗೆ ಅವಾಗೆಲ್ಲ ಹೆಚ್ಚು ಇದ್ದ ಶರಣೀಯರು ಮಾಡ್ತಕ್ಕಂತ ಕೆಲಸ ಅಂದ್ರೆ ಹೈನುಗಾರಿಕೆಯನ್ನ ಮಾಡ್ತಾ ಇದ್ರು. ಹೊಲದ ಕೆಲಸಗಳನ್ನ, ರೈತಾಪಿ ಕೆಲಸಗಳದ್ರ ಜೊತೆಗೆ ಹೈನುಗಾರಿಕೆ ಇತ್ತು. ಈಗೆಲ್ಲ ಆನ್ಲೈನ್ ಬಿಸ್ನೆಸ್ ಅವೆಲ್ಲ ಶುರುವಾಗಿ ಹೋಗ್ಬಿಡ್ರಿ. ಅವಾಗೆಲ್ಲ ಹೈನುಗಾರಿಕೆ ಇತ್ತು. ಆ ಮಗುವಿಗೆ ತಾಯಿ ಚುಗುಳ ಕಟ್ಟಿಸಿ ಚಂದಗ ಅದಕ್ಕ ಹಾಲ್ ಕುಡಿಸಿ ತೊಟ್ಟಲ್ದಾಗ ಮನಿಗ್ಸಿ ಜೋಗುಳದಾಗ 2 ಹಾಡ್ ಹೇಳಿ ಮನಿಗ್ಸಿ ಹೋದ್ಲು ಅಂದ್ರ ಆ ಯಮ್ಮ ಹೊಲ್ದಾಗ ಹೋಗಿ ಕೆಲಸ ಮಾಡಿ ಸಂಜಿಗ್ ಬರೂ ಮಟ ಆ ಮಕ್ಳು ಚಂದಗ ಆನಂದವಾಗಿ ಮಕ್ಕೊಂಡಲ್ಲೇ ನಗತಾ ನಿದ್ದೆ ಮಾಡ್ತಾ ಇದ್ವು. ಆ ಮಕ್ಕಳು ಕೂಡ ಆನಂದವನ್ನ ಅನುಭವಿಸ್ತಾವಿದ್ರು. ಅವಾಗ ಆ ತಾಯಿ ಹೈನುಗಾರಿಕೆಯನ್ನ ಮಾಡೋ ಸಂದರ್ಭದೊಳಗ ಎಂತ ಜನಪದವನ್ನ ಕಟ್ತಾಳ, ಹೆಂಗ್ ಬರೀತಾಳ, ಕೂಸಿಗೆ ಅದನ್ನ ಹೆಂಗ ರಮಿಸಿ ಆಡಿಸಿ ಉಣಿಸಿ ತಿನಿಸಿ ಬೆಳೆಸಿ ಮಲಗಿಸ್ತಾಳ ಅಂತ. ಹಾಲ್ ಮಾರಿ ಬರ್ತೀನಿ, ಹಾಲ್ ಗಡಗ ತರ್ತೀನಿ, ಹಾಲ್ ಮಾರಿ ಬರ್ತೀನಿ, ಹಾಲ್ ಗಡಗ ತರ್ತೀನಿ, ಮಲಗೆ ನನ್ನವ್ವ ಜೋ ಜೋ, ಮಲಗೆ ನನ್ನವ್ವ ಜೋ ಜೋ, ಮೊಸರ್ ಮಾರಿ ಬರ್ತೀನಿ, ಹಸರಂಗಿ ತರ್ತೀನಿ. ಹಾಗೆ ಅದ್ರ ಮುಂದುವರೆದು ಬೆಣ್ಣೆ ಮಾರಿ ಬರುತ್ತೀನಿ, ನಿನಗ್ ಬಣ್ಣದ ಗೆಜ್ಜೆ ತರುತ್ತೀನಿ, ತುಪ್ಪ ಮಾರಿ ಬರುತ್ತೀನಿ, ನಿನಗೊಪ್ಪು ಅಂಗಿ ತರುತ್ತೀನಿ, ಮಲಗೆ ನನ್ನಪ್ಪ ಜೋ ಜೋ, ಮಲಗೆ ನನ್ನವ್ವ ಜೋ ಜೋ. ಹಿಂಗ ಹೇಳಿ ಅದನ್ನ ಮಲಗಿಸಿದ್ಲು ಅಂದ್ರ ಈಕಿ ಹಾಲ ಮೊಸರು ಎಲ್ಲ ಊರೆಲ್ಲ ಅಡ್ಡಾಡಿ ಮಾರ್ಕೊಂಡ್ ಬರುತ್ತನ ಅದ ತಣ್ಣಗ ಸಂಪಾಗಿ ನಿದ್ದೆ ಮಾಡ್ತಾ ಇತ್ತು. ಇವತ್ತ ನಮ್ಮ ಮಕ್ಕಳು ಕುರುಕುರಿ ತಿಂದಿ ಕಿರಿಕಿರಿ ಮಾಡಿ ಎಷ್ಟೊತ್ ನಿದ್ದೆ ಮಾಡ್ತಾವ್ರಿ? 10 ನಿಮಿಷ ಬೇಡ 15 ನಿಮಿಷಕ್ಕೆ ಮಲಗಷ್ಟೊತ್ತಿಗೆ ಎದ್ದಿರ್ತಾವು. ಹಿಂಗಾಗಿ ಊಟ ನಿದ್ದೆ ಇವುಗಳ ಅಸ್ವಸ್ಥತೆಯಿಂದ ಬಹಳಷ್ಟ ಅವ್ರಿಗೆ ಹೋಲಿಸಿದ್ರ, ಆ ತಾಯಂದ್ರಿಗೆ ಹೋಲಿಸಿದ್ರ, ನಂದ್ ಹೇಳ್ತಾ ಇದ್ದೀನ್ರಿ ನಾನ್, ಬೇರೆಯವ್ರದೆಲ್ಲ ಅಲ್ಲ, ನಮ್ಮ ಮಕ್ಕಳು ಬೆಳೆಯೋ ರೀತಿಯಲ್ಲಿ ಬಹಳಷ್ಟು ವ್ಯತ್ಯಾಸವನ್ನ ನಾವು ಕಾಣ್ತೀವಿ ಅಂತ ಹೇಳ್ತಾ, ಆಗಿನ ತಾಯಂದ್ರ ನೋಡ್ರಿ ಎಷ್ಟು ಚಂದ ಹೊಟ್ಟೆಯಲ್ಲಿದ್ದಾಗನೆ ಕೂಡ, ಮಗು ಹೊಟ್ಟೆಯಲ್ಲಿದ್ದಾಗನೆ ಕೂಡ ಒಳ್ಳೊಳ್ಳೆ ಇಂಥ ಚಿಂತನೆಗಳನ್ನ, ಶಿವಾನುಭವ ಗೋಷ್ಠಿಗಳನ್ನ, ಶರಣರ ಪ್ರವಚನಗಳನ್ನ ಆಲಿಸ್ತಾ ಇದ್ರು, ಶರಣೀಯರ ಕಥೆಗಳನ್ನ ಹೇಳ್ತಾ ಇದ್ರು. ಎಂಥ ಅಕ್ಕಮಾದೇವಿ ಸಾಹಿತ್ಯವನ್ನ ಕಟ್ಟಿಕೊಟ್ಟಾಳ ನಮಗ. ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಆಗಿನ ಕಾಲದ ಶರಣೆಯರನ್ನು ನೋಡಿ, ಸೂಳೆ ಸಂಖ್ಯವೆ ಆಗಿರ್ಬೋದು, ಸತ್ಯಕ್ಕ ಆಗಿರ್ಬೋದು, ಅಕ್ಕ ನಾಗಲಾಂಬಿಕೆ ಆಗಿರ್ಬೋದು, ನೀಲಾಂಬಿಕೆ ಆಗಿರ್ಬೋದು, ಗಂಗಾಂಬಿಕೆ ಆಗಿರ್ಬೋದು, ಆ ಎಲ್ಲ ಮಾತೋಶ್ರೀಯರು, ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಎಷ್ಟು ಜನ ತಮ್ಮ ಕಾಯಕದೊಳಗಿದ್ದ ಇವತ್ತು ಸೂಳೆ ಕಾಯಕ ಮಾಡಿರ್ತಕ್ಕಂಥ ಸಂಕವೇ ತಾನು ಬದಲಾಗಿ ಎಂತಹ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಇವತ್ತು ಮುಂದಿನ ಪೀಳಿಗೆಗೆ ಬಿಟ್ಟು ಕೊಟ್ಟು ಹೋದ್ಲು. ಹಾಗೆ ಆಯ್ದಕ್ಕಿ ಮಾರಮ್ಮನಂತ ಶರಣೆ, ಈಸಕ್ಕಿ ಆಸೆ ನಮಗೇಕೆ ಅಂತ ಹೇಳಿ ಆ ಶರಣನಿಗೆ ಕೂಡ ತಿಳುವಳಿಕೆ ಹೇಳಿರ್ತಕ್ಕಂಥ, ಬುದ್ಧಿ ಹೇಳಿರ್ತಕ್ಕಂಥ ತಾಯಿಯನ್ನ ನಾವು ನೋಡ್ತೀವಿ. ಈಸಕ್ಕಿ ಆಸೆ ನಮಗೇಕೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಅಜಾತರಿಗುಂಟೆ ಅಯ್ಯ ಅಂತ ಹೇಳಿ ಆಕೆ ಎಷ್ಟು ಚಂದ ತಿಳುವಳಿಕೆಯನ್ನ ಹೇಳ್ತಾನ. ಆಸೆ ಪಡಬಾರ್ದ ನಾವು, ಇಂದಿಂಗೆ ನಾಳಿಂಗೆ ಅಂತ ನಾವು ಆಸೆ ಮಾಡಿದ್ರೆ ಗುಹೇಶ್ವರ ಒಪ್ಪ ಅಂತ ಹೇಳಿ ಆಕೆ ಎಷ್ಟು ಚಂದ ವಚನವನ್ನ ಬರೀತಾಳ. ಹಾಗೆ ಅಕ್ಕಮಾದೇವಿ ಎಷ್ಟು ದಿಟ್ಟತನದಿಂದ ತನ್ನ ವಿಚಾರವನ್ನ ತಿಳಿಸ್ತಾಳ, ಎಷ್ಟು ಎಂಥೆಂಥ ವಚನಗಳನ್ನ ಕೊಡ್ತಾಳ ನೋಡ್ರಿ ಆಕಿ. ಒಂದ್ ಕಡೆ ಹೇಳ್ತಾಳ್ರೆ, ನಾವೆಲ್ಲ ಕೇಳಿರ್ಬೋದು, ತನು ಕರಗದವರಲ್ಲಿ ಪುಷ್ಪವ ನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲಯ್ಯ ನೀನು, ತನು ಕರಗದವರಲ್ಲಿ
ಹೀಗೆ ನನ್ನಲ್ಲಿ ಏನು ಉಂಟೆಂದ ನೀ ಕರಸ್ಥಳದಲ್ಲಿ ಇಂಬುಗೊಂಡೆ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳಕ್ಕೆ. ಕೊನೆಗೆ ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಬುಗೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ, ಹೇಳ ಚೆನ್ನ ಮಲ್ಲಿಕಾರ್ಜುನ. ಹಿಂಗ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ನೊಲಿದೆನವ್ವ, ಸಾವ ಕೆಡುವ ಗಂಡರನ್ನು ಇದು ಒಲೆಯಲ್ಲಿಕ್ಕು ಎಂದ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ, ಸಾವಿಲ್ಲದ ಕೇಡಿಲ್ಲದ ಚನ್ನಮಲ್ಲಿಕಾರ್ಜುನನೇ ಎನ್ನ ದೈವ ಅಂತ ಹೇಳಿ ಆಕೆ ಒಪ್ಕೊಂತಾಳ. ಅಲ್ಲಮ ಪ್ರಭುಗಳಿಗೂ ಆಕೆ ಎಂಥ ವಾಗ್ವಾದ ನಡೀತದ. ಇತ್ತಲೇಕೆ ಬಂದೆ ಅವ್ವ ತಾಯಿ ಅಂತ ಕೇಳಿದಾಗ ಎಷ್ಟು ದಿಟ್ಟತನದಿಂದ ಉತ್ತರಗಳನ್ನ ಕೊಡ್ತಾಳ್ರಿ. ಹಾಗೆ ನಿನ್ನ ಪತಿಯ ಕುರುಹನ್ನ ಹೇಳಿದಾಗ ನಾನು ನಿನ್ನ ಇಲ್ಲಿ ಸ್ವಾಗತ ಮಾಡ್ಕೋತೀನಿ ಅಂದಾಗ ನನಗೆ ಯಾಕೆ ಪತಿಯ ಕುರುಹು ಅಂತ ಹೇಳಿಕೆ ಎಷ್ಟು ವಚನದ ಮೂಲಕ ಎಂಥ ಚಂದ ಅಲ್ಲಿ ಒಂದು ತಾತ್ಪರ್ಯ ನಡೀತದ. ಆ ಸಂವಾದವನ್ನ ನಾವೆಲ್ಲ ಕೇಳಲೇಬೇಕು. ಹಾಗೆ ಶರಣರು ನಮಗ ಇಂಥ ದಾರಿ ದೀಪಗಳನ್ನ ಕಟ್ಟಾರ. ಶರಣೆ ದುಗ್ಗಳೆ ಎಷ್ಟು ಜನ ಶರಣೆಯರನ್ನ ನಾವು ನೋಡ್ತೀವಿ, ಶರಣರನ್ನ ನೋಡ್ತೀವಿ. ಹೀಗೆ ಅವರು ಶರಣರು ಶರಣೆಯರು ಸೇರಿ ಇವತ್ತು ನಮ್ಮ ಬದುಕಿಗೆ ಆದರ್ಶವಾಗಿದ್ದಾರೆ, ಮಾರ್ಗದರ್ಶನವನ್ನ ಕಟ್ಟಿಕೊಟ್ಟಿದ್ದಾರೆ. ಅಂಥ ವಚನ ಸಾಹಿತ್ಯವನ್ನ, ಜನಪದ ಸಾಹಿತ್ಯವನ್ನ ನಾವೆಲ್ಲ ಸ್ಮರಿಸ್ಬೇಕಾಗಿರ್ತಕ್ಕಂಥ ಸಂದರ್ಭ. ತಾಯಿ ಗರ್ಭದೊಳಗಿದ್ದಾಗಲೇ ಒಂದ್ ಕಡೆ ಕವಿ ತಾಯಿ ಬಗ್ಗೆ ಹೇಳ್ತಾನೆ, ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಹಂಗ ನಮ್ಮ ಮನಸ್ಸಿಗೆ ಕತ್ತಲು ಕಾಣಿಸ್ಲಾರ್ದಂಗ, ಮಂಕು ಬರ್ಲಾರ್ದಂಗ ಆ ತಾಯಿ ಹಚ್ಚಿಟ್ಟಿರ್ತಕ್ಕಂಥ ಹಣತೆಯ ದೀಪ ನಮ್ಮನ್ನ ಯಾವತ್ತೂ ಬೆಳಕಿನ ದಾರಿಯೆಡೆಗೆ, ಜ್ಞಾನದ ದಾರಿಯೆಡೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾ, ತಾಯಿ ಗರ್ಭದಲ್ಲಿದ್ದಾಗಲೇ ಎಂಥ ಭಾವನೆಗಳನ್ನ, ಎಂಥ ಆರೋಗ್ಯದ ವಿಷಯಗಳನ್ನ ಅನುಭವಿಸ್ತಾಳಂದ್ರ, ಅದಕ್ಕ ಒಂದ್ ಕಡೆ ತಾಯಿ ಜನಪದದೊಳಗ ಏನ್ ಸಾಲು ಕಟ್ಟತಾಳಂದ್ರ, ಹಸಿರು ಕಡ್ಡಿಯ ಸಿರಿಟೋ ಪಸರಗ ಮ್ಯಾಲೆ ಮಾಡಿ, ಹಸಿರು ಕಡ್ಡಿಯ ಸಿರಿಟೋ ಪಸರಗ ಮ್ಯಾಲೆ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗೈತ್ರಿ, ಬಾಲನ ಭಾವಕ್ಕಾಗೆ ಬಯಸಂಗಾಗೈತ್ರಿ, ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ, ಎಳ್ಳು ಹಚ್ಚಿದ ರೊಟ್ಟಿ ಎಳಿ ಚೌಳಿ ಪಾಯಿ ಪಲ್ಯ, ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗಾಗೈತ್ರಿ, ಬಾಲನ ಭಾವಕ್ಕಾಗೆ ಬಯಸಂಗಾಗೈತ್ರಿ. ಅಂದ್ರ ಹೊಂಗೆಯ ನೆರಳು ಎಷ್ಟು ತಂಪನ್ನ ಕೊಡ್ತಾ ಇತ್ತು. ಅಂಥ ನೆರಳಲ್ಲಿ ಕುತ್ಕೊಂಡು ಎಳ್ಳು ಹಚ್ಚಿದ ರೊಟ್ಟಿಯನ್ನ, ಆರೋಗ್ಯಯುತವಾದ ರೊಟ್ಟಿಯನ್ನ, ತರಕಾರಿಯಾಗಿರ್ತಕ್ಕಂಥ ಚೌಳೆಕಾಯಿ, ಬದನೆಕಾಯಿ, ಸೌತೆಕಾಯಿ ಗಜ್ಜರಿಗಳನ್ನ ಸವಿದು ಬಾಲನಿಗೆ ಒಂದು ಭವಿಷ್ಯವನ್ನು ಕೊಡ್ತಕ್ಕಂಥ ಆಸೆ ಕನಸುಗಳನ್ನ ತಾಯಿ ಹೊತ್ಕೊಂತ ಇಲ್ಲ. ಇವತ್ತ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಮಗೇನಾದ್ರು ಏನ್ ಆಸೆ ಆಗೈತೆ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವ್ರಿ? ಬಹುಶಃ ನಮ್ಮ ಆಸೆ ಹೆಂಗೆ ಆಗಿರ್ತದಂದ್ರೆ ನಿಮ್ದೆಲ್ಲ ಆಗಿರ್ಲಿಕ್ಕಿಲ್ಲ. ಏನ ಅಂತೀವಂದ್ರೆ ನಾವು 5 ಸ್ಟಾರ್ ಹೋಟೆಲ್ಕ್ ಹೋಗಿ ಪಾನಿಪೂರಿ ತಿನ್ನಂಗಾಗೈತ್ರಿ, ರೋಡ ಬಂಡಿಗೆ ಹೋಗಿ ಗೋಬಿ ಮಂಚೂರಿಯಲ್ಲಿ ಕಡ್ಡಿಯ ಚುಚಿಕೊಂಡು ನಾನು ತಿನ್ನಂಗಾಗೈತ್ರಿ, 5 ಸ್ಟಾರ್ ಹೋಟೆಲ್ಕ್ ಹೋಗಿ ಪಾನಿಪುರಿ ತಿನ್ನಂಗಾಗೈತ್ರಿ. ಹಂಗ ಬಹುಶಃ ನಾವು ಇತ್ತೀಚಿನ ದಿನಗಳಲ್ಲಿ ಅಂತಹ ಪಾನಿಪುರಿಗೆ, ರೋಡ್ ಸೈಡ್ ಇರ್ತಕ್ಕಂತ ಗೋಬಿ ಮಂಚೂರಿಗೆ ಆಸೆ ಪಡ್ತೀವಿ, ಅನಾರೋಗ್ಯದ ಕಡೆ ನಾವು ಆಲ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ಹಾಗೆ ತಾಯಿ ಅಂತ ಒಳ್ಳೆ ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಗರ್ಭದಲ್ಲಿರುವಾಗ ಆ ಶರಣೆ ನೆನೆಸ್ಕೋತಾ ಇದ್ಲು. ಹಾಗೆ ಪ್ರತಿಯೊಂದು ಸಂದರ್ಭದಲ್ಲಿ ಬೀಸೋವಾಗ, ಕುಟ್ಟೋವಾಗ, ಹೊಲದಲ್ಲಿ ಹಂತಿ ಹೊಡೆಯುವಾಗ, ಬಿತ್ತೋವಾಗ, ರಾಶಿ ಮಾಡೋವಾಗ, ಎಲ್ಲ ತೂರುವಾಗ, ಎಲ್ಲ ಸಂದರ್ಭಗಳಲ್ಲಿ ಶರಣಿಯರು
ಇಂತಹ ಒಂದು ಜನಪದವನ್ನ ಸ್ಮರಿಸಿಕೊಳ್ತಕ್ಕಂಥ ಕಾಲಘಟ್ಟ ಅವತ್ತು. ಆನಂತರ ಒಬ್ಬರಿಗೊಬ್ರು ಪರೋಪಕಾರದಿಂದ ಮೌಲ್ಯಗಳನ್ನ ಹಂಚಿಕೊಂಡು ಮಕ್ಕಳಲ್ಲಿ ಮೌಲ್ಯಗಳನ್ನ ಬಿತ್ತಿಕೊಂಡು ಹಾಗೆ ಶಾಂತಲಾ ಪಾಟೀಲ್ ಮೇಡಮ್ ಅವ್ರಿಗೆ ಧನ್ಯವಾದಗಳು ಸಂದೇಶವನ್ನ ಕಳಿಸಿದ್ದಕ್ಕೆ. ಮೌಲ್ಯಗಳನ್ನ ನೈತಿಕತೆಯನ್ನ ನಾವು ಮಕ್ಕಳಲ್ಲಿ ಬಿತ್ತುತ್ತಾ ಇದ್ವಿ. ಅವಾಗ ತಾಯಿ ಬೀಸುವಾಗ ಎಷ್ಟು ಚಂದ ಹಾಡ್ತಿದ್ಲ ಅಂದ್ರ ಕಲ್ಲವ್ವ ತಾಯಿ ಮಲ್ಲವ್ವ ರಾಗಿಯ ಜಲ್ಲ ಜಲ್ಲಾನೇ ಉದುರವ್ವ ಜಲ್ಲ ಜಲ್ಲಾನೇ ಉದುರವ್ವ ನಾ ನಿನಗ ಬೆಲ್ಲದಾರತ ಬೆಳಗೇನ. ಕಲ್ಲವ್ವ ತಾಯಿ ಮಲ್ಲವ್ವ ರಾಗಿಯ ಜಲ್ಲ ಜಲ್ಲಾನೇ ಉದುರವ್ವ ಜಲ್ಲ ಜಲ್ಲಾನೇ ಉದುರವ್ವ ನಾ ನಿನಗ ಬೆಲ್ಲದಾರತಿಯ ಬೆಳಗೇನ ಬೆಲ್ಲದಾರತಿಯ ಬೆಳಗೇನ. ಕಲ್ಲು ಕೊಟ್ಟವ್ವಾಗ ಎಲ್ಲಾ ಭಾಗ್ಯವು ಬರಲಿ ಕಲ್ಲು ಕೊಟ್ಟವ್ವಾಗ ಎಲ್ಲಾ ಭಾಗ್ಯವು ಬರಲಿ ಮಲ್ಲಿಗೆ ಮುಡಿವಂತ ಸೊಸಿ ಬರಲಿ ಮಲ್ಲಿಗೆ ಮುಡಿವಂತ ಸೊಸಿ ಬರಲಿ ನಿನ್ನ ಮನೆಗೆ ಭರತವೇರಿ ನನ್ನ ಮಗನು ಆ ಮನೆಗೆ ಬರಲಿ ಬಂಗಾರ ರಥವೇರಿ ಮಗ ಬರಲಿ. ಹಂಗ ನಿನ್ನ ಮನೆಗೆ ಪಲ್ಲಕ್ಕಿ ಮ್ಯಾಲೆ ಇರ್ಲಿ ಬಂಗಾರ ರಥ ಏರಿ ನಿನ್ನ ಮಗ ಬರ್ಲಿ ಮಲ್ಲಿಗೆ ಮುಡಿವಂತ ಅತ್ಯಂತ ಸುಂದರವಾದ ಚೆಲುವೆಯಾದ ಒಳ್ಳೆ ಸುಸಂಸ್ಕೃತ ಮನೆತನದ ಸೊಸೆ ನಿನ್ನ ಮನೆಗೆ ಬರಲಿ ಅಂತ ಹೇಳಿ ಹಾಗೆ ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯ ಸಿಗ್ಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರಸ್ತಾ ಇದ್ದವು. ಹಾಗೆ ಒಬ್ಬರನ್ನೊಬ್ರು ಹಾರೈಸುವಾಗ ಎಂಥ ಒಳ್ಳೆಯ ಆತ್ಮೀಯ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ತುಂಬು ಪ್ರೀತಿಯಿಂದ ಅವರು ಹಾರೈಸ್ತಾ ಇದ್ರು ಅನ್ನೋದಕ್ಕೆ ಈ ಜನಪದವೇ ಸಾಕ್ಷಿ. ಹೀಗೆ ಸಾಕಷ್ಟು ಜನಪದದ ಸಾಲುಗಳನ್ನ ನಾವು ನೋಡ್ತೀವಿ. ಇನ್ನ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಸೌತ್ ನಮ್ಮ ಭಾಗ ಆಯ್ತು, ದಕ್ಷಿಣ ಕರ್ನಾಟಕದ ಕಡೆ ಹೋದ್ರೆ ಆ ಕಡೆ ಶಿವನನ್ನ ಯಾವ ರೀತಿ ಸ್ಮರಿಸ್ತಾ ಇದ್ರು ಜನಪದದ ಮೂಲಕ ಅಂದ್ರ ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರಿ ಮ್ಯಾಲೆ ಅಂದದ ಚಂದದ ಮಾಯಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತೋ ಮಾಳದಲ್ಲಿ ಬರುವಾಗ ತನನಾನ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರಿರಿ ಮ್ಯಾಲೆ ಅಂದದ ಚಂದದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಆಹಾ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ. ಹೀಗೆ ಸಾಕಷ್ಟು ಜನಪದದ ಸಾಲುಗಳನ್ನ ನಾವು ನೋಡ್ತೀವಿ. ಹೀಗೆ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅತ್ಯಂತ ಅಪಾರವಾಗಿರ್ತಕ್ಕಂಥದ್ದು. ಅದು ಸಮುದ್ರ ಇದ್ದಂಗ, ಅದರಲ್ಲಿ ನಾವು ಒಂದು ಹನಿಯನ್ನ ಇಲ್ಲಿ ನೋಡಿದಂಗ ಅದನ್ನ ಬೊಗಸೆಯಲ್ಲಿ ತುಂಬಿಕೊಳ್ಳಕ್ ಹೋಗ್ತೀವಿ ಅಂದ್ರೆ ಅದು ಸಾಧ್ಯವಿಲ್ಲದ ಮಾತು. ಹಾಗೆ ಇಲ್ಲಿವರೆಗೆ ಅತ್ಯಂತ ಬಹಳ ತಾಳ್ಮೆ ಮತ್ತು ಶ್ರದ್ಧೆಯಿಂದ ತಾವೆಲ್ಲ ಆಲಿಸಿದ್ದಕ್ಕೆ ತಮಗೆಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಜೊತೆಗೆ ಇಂದ ಒಂದು ಆನ್ಲೈನ್ ಮೂಲಕ ಇಂತ ಒಂದು ಒಳ್ಳೆ ಶಿವಾನುಭವ ಗೋಷ್ಠಿಗೆ ಒಂದು ಅವಕಾಶವನ್ನ ಕಲ್ಪಿಸಿ ಒಂದೆರಡು ನುಡಿಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಶಿವಾನುಭವ ಗೋಷ್ಠಿಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಮಡಿಕೇಶ್ವರ ಕೇಂದ್ರದಿಂದ ಎಲ್ಲ ಈ ಕುಟುಂಬಕ್ಕೂ ಎಲ್ಲ ಪರಿವಾರಕ್ಕೂ ಎಲ್ಲ ನನ್ನ ಆತ್ಮೀಯ ಬಳಗಕ್ಕೂ ಅಂಬಿಕಾ ಮೇಡಮ್ ಅವರು, ಶಾಂತಲಾ ಮೇಡಮ್ ಅವರು, ಹಾಗೆ ನಮ್ಮ ಮಡಿವಾಳ್ ಮೇಡಮ್ ಅವರು, ಹಾಗೂ ಎಲ್ಲಕ್ಕಿಂತ ಆತ್ಮೀಯವಾಗಿ ನಮ್ಮ ಶೈಲಾ ಮೇಡಮ್ ಅವರು ತಮ್ಮೆಲ್ಲರ ಒಂದು ಸಹಕಾರ ಸ್ನೇಹದೊಟ್ಟಿಗೆ ಇಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪೂಜ್ಯರಿಗೂ ಕೂಡ ಶಿರಸ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತನಂತ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆಯನ್ನ ಕುರಿತು ಇಲ್ಲಿವರೆಗೆ ನಮ್ಮ ಆತ್ಮೀಯರಾಗಿರುವಂತಹ ಶಿವಲೀಲಾ ಮುರಾಳ್ ಮೇಡಮ್ ಅವರು ಅತ್ಯಂತ ಮಾರ್ಮಿಕವಾಗಿ ವಚನ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯಕ್ಕೆ ತುಂಬಾ ಕೊಡುಗೆ ನೀಡಿ, ಎರಡಕ್ಕೂ ಒಂದೊಂದು ಅವಿನಾಭಾವ ಸಂಬಂಧ ಇದೆ.
ಜನಪದ ಸಾಹಿತ್ಯ ಹುಟ್ಟಿಕೊಂಡದ್ದು ತಾಯಿಯಿಂದ ಅನ್ನೋದನ್ನ ಅತ್ಯಂತ ಒಂದು ಜನಪದ ಹಾಡಿನ ಮುಖಾಂತರ ಅಕ್ಷರ ಜ್ಞಾನವಿಲ್ಲದೆ ಆ ಒಂದು ಕಾಲದಲ್ಲಿ ಅಕ್ಷರ ಜ್ಞಾನವಿಲ್ಲದೆ ಅನೇಕ ಜಾನಪದ ಪದಗಳನ್ನ ಅವರು ನಿರ್ಮಾಣ ಮಾಡಿ ಸೃಷ್ಟಿಸಿ ಇವತ್ತಿಗೆ ನಮಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಂತ ಜನಪದ ಸಾಹಿತ್ಯ ಶರಣ ಸಾಹಿತ್ಯಕ್ಕೆ ಬಹಳ ಅವಿನಾಭಾವ ಸಂಬಂಧವಿದೆ. ಅತ್ಯಂತ ಸುಮಧುರವಾದ ಕಂಠದಿಂದ ಅನೇಕ ಜನಪದ ಹಾಡುಗಳನ್ನ ಹಾಡುವುದರ ಮುಖಾಂತರ ಜೋಗಳ ಪದ ಆಗಿರಬಹುದು, ಹುಟ್ಟೋ ಪದ, ಬೀಸೋ ಪದ, ಮತ್ತೆ ಮಗು ಮಲಗಿಸುವಂತಹ ಜೋಗ ಆಡುವಂತಹ ಪದಗಳನ್ನ, ಆಮೇಲೆ ಆವಾಗ ಶರಣೆಯರು ಯಾವ ರೀತಿಯಾಗಿ ಆಗಿನ ಒಂದು ಸಾಹಿತ್ಯ ಹೇಗಿತ್ತು, ಈಗಿನ ಒಂದು ಸಾಹಿತ್ಯ ಹೇಗಿದೆ, ಮತ್ತೆ ಆಗಿನ ಜನರ ಒಂದು ಸ್ಥಿತಿಗತಿ ಹೇಗಿತ್ತು, ಇವತ್ತು ನಾವು ಯಾವ ಒಂದು ಸಾಹಿತ್ಯದಿಂದ ಹೊರಗೆ ಬಂದಿದ್ದೇವೆ, ಜನಪದ ಸಾಹಿತ್ಯದಿಂದ ನಾವು ಯಾಕೆ ದೂರ ಆಗ್ತಾ ಇದ್ದೇವೆ, ಅದೆಲ್ಲ ವಿಚಾರವನ್ನ ಅದು ಇವತ್ತು ಮೊಬೈಲ್ಗಳು, ಟಿವಿ ಇವೆಲ್ಲ ಬಂದಿರುವುದರಿಂದ ನಾವು ಜನಪದ ಸಾಹಿತ್ಯದಿಂದ ನಾವು ಬಹಳಷ್ಟು ದೂರ ಇದ್ದೇವೆ. ಅದಕ್ಕ ಇಂಥ ಜನಪದ ಸಾಹಿತ್ಯ ಗೋಷ್ಠಿಯನ್ನ ಮಾಡಿ ಈ ವಿಚಾರವನ್ನ ನಮ್ಗೆಲ್ಲರಿಗೆ ಹಂಚಿಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುವುದರ ಮುಖಾಂತರ ಅಕ್ಕ ಮಾದೆ ವಚನಗಳನ್ನ ನೆನಪಿಸ್ಕೊತಾ ಅನೇಕ ವಿಚಾರಗಳನ್ನ, ವಚನಕಾರರನ್ನ, ಸಾಹಿತಿಗಳನ್ನ, ಅನೇಕ ವಿಚಾರಗಳನ್ನ, ತಮ್ಮ ಅನುಭವದ ನುಡಿಗಳನ್ನ ಈ ಒಂದು ಗೋಷ್ಠಿಗೆ ನೀಡಿದ್ದೀರಿ. ನಿಮಗೆ ನಮ್ಮ ಈ ಗೋಷ್ಠಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಚೆಲ್ಲಬೇಕು ಶರಣಂಗೆ ಪರಧನವನೊಲ್ಲನೆಂಬ, ಚೆಲ್ಲಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಚೆಲ್ಲಬೇಕು ಶರಣಂಗೆ ಪರದೈವನೊಲ್ಲನೆಂಬ, ಚೆಲ್ಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚೆಲ್ಲಬೇಕು ಶರಣಂಗೆ ಪ್ರಸಾದ ದಿಟವೆಂದು, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನದಂತೆ ನಾವು ಛಲವನ್ನ ಹೊಂದಿದ್ದೇ ಆದರೆ ಏನೆಲ್ಲವನ್ನ ಸಾಧಿಸಬಹುದು ಅನ್ನೋದಕ್ಕೆ ನಾವು ಈ ಒಂದು ಗೋಷ್ಠಿಯೇ ಒಂದು ಅತ್ಯಂತ ಒಂದು ಸುಂದರವಾದ ಗೋಷ್ಠಿ. ಇದು ನಮಗ ಮಾದರಿಯಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾವು ಶಿವಲೀಲಾ ಮುರಾಳ್ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನ ಶ್ರೀಮತಿ ಮಂಜುಳಾ ಕಂಗಲ್ ಶಿಕ್ಷಕಿಯರು ನಡೆಸಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಶಿವಾನುಭವ ಗೋಷ್ಠಿಗೆ ಎಲ್ಲರಿಗೂ ಮುಸ್ಸಂಜೆಯ ನಮನಗಳು. ನೀರಿಂಗೆ ನೈದಿಲೆ ಶೃಂಗಾರ, ಊರಿಂಗೆ ಅರವೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನಸಲ ವಿಭೂತಿಯೇ ಶೃಂಗಾರ. ಅದೇ ರೀತಿಯಾಗಿ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಶೃಂಗಾರ ಎಂದು ಹೇಳುತ್ತಾ ಎಲ್ಲರಿಗೂ ಮುಸ್ಸಂಜೆಯ ನಮನಗಳು. ಶಿವಾನುಭವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ, ಮಡಿಕೇಶ್ವರ್, ತಾಲೂಕ್ ಮುದ್ದೇಬೇರಿ 22ನೇ ಆನ್ಲೈನ್ ಉಪನ್ಯಾಸ ಗೋಷ್ಠಿಗೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪನೀಪ್ರ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್ ಹಾಗೂ ನಂದಿವೇರಿ ಮಠ ಇವರಿಗೆ ನನ್ನ ಹೃತ್ಪೂರ್ವಕವಾದಂತ ಮುಸ್ಸಂಜೆಯ ಶರಣಾರ್ಥಿಗಳನ್ನು ತಿಳಿಸುತ್ತೇನೆ. ಈ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ತಮ್ಮ ಸಾಹಿತ್ಯ ನುಡಿಗಳಿಂದ ನಿರೂಪಣೆಯನ್ನು ಗೈದಂತಹ ಶ್ರೀಮತಿ ಮಡಿವಾಳಮ್ಮ ನಾಡಗೌಡ್ ಗುರುಮಾತೆಯರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ತಮ್ಮ ಸುಮಧುರವಾದ ಕಂಠದಿಂದ ಸುಶ್ರಾವ್ಯವಾಗಿ ಹಾಡಿದೊಡೆ ಎನ್ನೊಡೆಯನ್ನ ಹಾಡು ಎನ್ನುವ ಪ್ರಾರ್ಥನೆಯಿಂದ ನಮ್ಮೆಲ್ಲರನ್ನು ಈ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ಕೇಂದ್ರೀಕೃತರನ್ನಾಗಿ ಮಾಡಿದಂತ ಶಿಕ್ಷಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ತಮ್ಮದೇ ಆದ ಸಾಹಿತ್ಯ ಹಾಗೂ ನುಡಿಗಳಿಂದ ಎಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ ಶೈಲಾ ದೇಸಾಯಿ ಗುರುಮಾತೆಯರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತೇನೆ. ಇದ್ದ ಸನ್ನಿವೇಶ ಸ್ಥಾನದೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಈ ವೇದಿಕೆಯಲ್ಲಿ ಅತ್ಯಂತ ಉಪನ್ಯಾಸ ವಿಷಯವಾದ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆಯು ಅತ್ಯಂತ ಸುಮಧುರವಾದಂತ ತಮ್ಮ ಸಾಹಿತ್ಯ ನುಡಿಗಳಿಂದ ತುಂಬಾ ಸೊಗಸಾಗಿ ನಮಗೆ ತಿಳಿಸಿದಂತಹ ಶಿವಲೀಲಾ ಮುರಾಳ್ ಗುರುಮಾತೆಯರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸುವುದರ ಜೊತೆಗೆ ಶಿವಲೀಲಾ ಮುರಾಳ್ ಮೇಡಮ್ ಅವ್ರ ಬಗ್ಗೆ ಬಹಳ ಒಂದು ಖುಷಿ ಅನಿಸ್ತು. ಅವರ ಒಂದು ಧ್ವನಿಯು ಕೂಡ ಅಷ್ಟೇ ಇಂಪಾಗಿ ನಮ್ಮೆಲ್ಲರನ್ನ ರಂಜಿಸುವ ಹಾಗೆ ಈ ಜನಪದ ಸಾಹಿತ್ಯ ಅಜರಾಮರವಾದಂತ ವಿಚಾರದೊಂದಿಗೆ ಅತ್ಯಂತ ಮಾರ್ಮಿಕವಾದಂತ ವಿಚಾರಗಳನ್ನ ಅವರು ನಮಗೆ ತಿಳಿಸಿಕೊಟ್ರು. ಕೇವಲ ಇದು ಶರಣರ ಸಾಹಿತ್ಯ ಜನಪದ ಸಾಹಿತ್ಯದ ಬಗ್ಗೆ ಅಷ್ಟೇ ಇಲ್ಲದೆ ಆಗಿನ ಕಾಲದಲ್ಲಿ ಆರೋಗ್ಯ ಹೇಗಿತ್ತು,
ಯೋಗ ವ್ಯಾಯಾಮದ ಮಹತ್ವಗಳು ಹೇಗಿದ್ದು, ತಮ್ಮ ಕಾಯಕದಲ್ಲಿ ಅವರೆಲ್ಲ ಯಾವ ರೀತಿಯಾಗಿ ಮಾಡ್ತಿದ್ರು, ಈಗ ನಾವು ಅದಕ್ಕೆ ಪ್ರತ್ಯೇಕವಂತ ಸಮಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಜನಪದ ಸಾಹಿತ್ಯದ ಮೂಲಕ ಅವಾಗಿನ ಒಂದು ಮಹನೀಯರಿಗೂ ಅವಾಗ ಇರುವಂತ ತಾಯಂದಿರಿಗೂ ಈಗ ನಾವು ಅನುಸರಿಸುವಂತ ಒಂದು ಈಗಿನ ತಾಯಂದಿರಿಗೂ ಅದೇ ರೀತಿಯಾಗಿ ಈ ಮೊಬೈಲ್ಗಳ ಬಂದದ್ರ ಮೇಲೆ ಮಕ್ಕಳು ಯಾವ ರೀತಿಯಾಗಿ ಪರಿವರ್ತನೆ ಅದಾವು, ಈ ಜನಪದ ಸಾಹಿತ್ಯ ಎಷ್ಟು ಅಮೂಲ್ಯವಾದದು ಅನ್ನುವಂತ ಒಂದು ತಮ್ಮ ನುಡಿಗಳಿಂದ ಎಲ್ಲರನ್ನು ಬಹಳ ಅತ್ಯಂತವಾಗಿ ಏನ ನುಡಿಗಳನ್ನ ಹೇಳಿಕ್ ಆಗಲ್ಲ ಅನ್ನೋಂಗೆ, ಅದೇ ರೀತಿಯಾಗಿ ಅವ್ರ ಧ್ವನಿಯೂ ಕೂಡ ಅಷ್ಟೇ ತುಂಬಾ ಸೊಗಸಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಒಂದು ಜನಪದ ಸಾಹಿತ್ಯ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾಲು ಹಾಗೂ ಬಾನದ ಮಹತ್ವವನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ತುಳಸಿ ಎಲೆಗಳ ಬಗ್ಗೆ ಪ್ರತಿಯೊಂದು ಒಂದು ಏನಪ್ಪಾ ಅಂತಂದ್ರೆ ಸಸ್ಯಗಳು ಎಷ್ಟು ಅಮೂಲ್ಯವಾದದ್ದು ಅನ್ನುವಂತ ವಿಷಯಗಳನ್ನ ನಮಗ ಬಹಳ ಚೆನ್ನಾಗಿ ತಿಳಿಸಿಕೊಟ್ರು. ಅದೇ ರೀತಿಯಾಗಿ ಈ ಒಂದು ವಿಷಯದಲ್ಲಿ ನಿರ್ವಾಹಕರಾದಂತಹ ಶ್ರೀಮತಿ ಶಾಂತಲಾ ಪಾಟೀಲ್ ಹಾಗೂ ಶ್ರೀಮತಿ ಅಂಬಿಕಾ ಕರ್ಕಪೋಳ್ ಗುರುಮಾತೆಯರಿಗೂ ಕೂಡ ನಾನು ತುಂಬಾ ಹೃದಯದ ವಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ಅರ್ಪಣೆಯನ್ನು ಮಾಡಿದಂತ ಶ್ರೀಮತಿ ಮಂಜುಳಾ ಕಂಗಾಳ್ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತ ಶ್ರೀಮತಿ ಶಾಂತಲಾ ಪಾಟೀಲ್ ಮತ್ತು ಅಂಬಿಕಾ ಕರ್ಕಪೋಳ್ ಶಿಕ್ಷಕಿಯರಿಗೆ ನಾವು ಈ ವೇದಿಕೆಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನನಗೆ ನಿರೂಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿಗಳು. ನಾಗಮ್ಮ ಗೊಳ್ಳೋಣ. ಎಲ್ಲರಿಗೂ ಶರಣು